ಆಗ ರೇವಣಿಸಿದ್ರು, ಆಹಾ ಈ ಭಕ್ತರನ್ನ ನಾನು ಒಕ್ಕಲು ಮಾಡ್ಕೋಬೇಕು ನಾಳೆ ಅಂತ ಹೇಳಿ ಅವರು ರೇವಪ್ಪನ ಬೆಟ್ಟವನ್ನ ಬಿಟ್ಟವರೇ ಸ್ವಾಮಿ. ಹೌದು, ಮಹಾರಾಷ್ಟ್ರ ರಾಜ್ಯಕ್ಕೆ ಬರುತ್ತಾರೆ. ಆ ಶಕ್ತಿವಂತ ಶರಣ ರೇವಣಿಸಿತು. ಮಹಾರಾಷ್ಟ್ರ ರಾಜ್ಯದಲ್ಲಿ ವೀರ ಬಿಜ್ಜಳ ಹೌದು, ದಂಡು ದಾಳಿ ಕರಿಕೊಂಡು ಮಂದಿ ಮಾರ್ಬಾಲಗಳೆಲ್ಲ ಕಟ್ಟಿಕೊಂಡು ದುರ್ಬುದ್ಧಿಯಿಂದ ಅವನು ರಾಜ್ಯಭಾರವನ್ನ ಆಳುತ್ತಾನೆ. ಆ ಶಕ್ತಿವಂತ ಶರಣ ಜಡ ರಾಜ. ಮಹಾರಾಷ್ಟ್ರ ರಾಜ್ಯದಲ್ಲಿ ವೀರ ಬಿಜ್ಜಳ ಹೌದು ಹೌದು, ದುರಾಂಕಾರದಲ್ಲಿ ದುರ್ಬುದ್ಧಿ ಒಳಗೆ ರಾಜ್ಯಭಾರಗಳನ್ನು ಆಳ್ತಾ ಇರೋನಂತೆ. ರಾಜ ರಾಜ ಯಾರೇ ಹೋಗಿ ದಾನ ಅಂತ ಸಾರಿದ್ರೆ ದಾನ ನೀಡ್ತಕ್ಕಂಥ ಕೈ ಅಲ್ಲ ಅದು. ಇಲ್ಲ ಇಲ್ಲ. ಈ ಪ್ರಕಾರವಾಗಿ ರಾಜ್ಯಭಾರಗಳನ್ನು ಆಳುವಾಗ ಆಹಾ ಇವನ್ ದುರಾಂಕಾರನ ನಾನು ದೂರ ಮಾಡಬೇಕು, ಇವನ್ ದುರ್ಬುದ್ಧಿನ ಹಾಳು ಮಾಡಿ ಇವನಿಗೆ ಗುರುಬುದ್ಧಿ ತರಬೇಕು ಅಂತೇಳಿ ರೇವಣಸಿದ್ದೇಶ್ವರ ಜಡೆ ಮುಡಿಗಳನ್ನು ಬಿಟ್ಟುಕೊಂಡು ಸ್ವಾಮಿ ಒಬ್ಬ ಭಿಕ್ಷುಕನ ಯಾಸ್ತಿಯಲ್ಲಿ ಆ ವೀರ ಬಿಜ್ಜಳನ ಮನೆ ಬಾಗ್ಲಲ್ಲಿ ಹೋಗಿ ಭಿಕ್ಷಾಂದೇಹಿ 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 ಈ ಪ್ರಕಾರವಾಗಿ ದಾನ ಧರ್ಮಗಳನ್ನು ಸಾರುವಾಗ ಯಾರಲ್ಲಿ ಏನಪ್ಪಡಿ ಅವನು ಯಾರೋ ಅವನ ಭಿಕ್ಷಿಕ. ಭಿಕ್ಷಿಕ ಬಂದಿನ ನಟ್ಟಿ ಬಾಗ್ಲಲ್ಲಿ ನಿಂತ್ಕೊಂಡು ದಾನ ಧರ್ಮ ಸಾರ್ತವನೆ. ಮಳ್ಳುವಂತ ಪಾಯಸ ತಗೊಂಡೋಗು ಅವನ ಕೈ ಮೇಲೆ ಎಂದ ರಾಜ ಮಂತ್ರಿಗೆ. ಆಗ ವೀರ ಬಿಜ್ಜಳ ಹಾಡಿದ ಮಾತುಗಳನ್ನ ಕೇಳಿ ಆ ಮಂತ್ರಿಗಳು ಮಳ್ಳುವಂತ ಪಾಯಸವನ್ನ ಮಕ್ಕಂಡು ಅವರು ಹೌದು, ರೇವಣಸಿದ್ದಾರ ಹತ್ರ ಸಾಗಿ ಬರುತ್ತಾರೆ. ಶಕ್ತಿವಂತ ಶರಣ ಮಂತ್ರಿಗಳು ಮಳ್ಳುವಂತ ಪಾಯಸಿಗಳನ್ನ ಮಕ್ಕಂಡು ರೇವಣಸಿದ್ದೇಶ್ವರನ ಹತ್ರ ಬಂದು ನಿಂತ್ಕೊಂಡು ಹೌದು, ರೇವಣಸಿದ್ದೇಶ್ವರನ ಮಕನ ದುರು 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 ನೋಡುವರಂತೆ ಮಂತ್ರಿಗಳು. ಹುಯ್ಯೋದೋ ಬ್ಯಾಡವೋ ಈ ಪಾಯಸವನ್ನ. ಇತ್ಲಾಗೆ ರಾಜನ ಆಜ್ಞೆ ಮೀರುವಂತಿಲ್ಲ. ಅವಾಗ ಒಡ್ಡಿ ಸ್ವಾಮಿ ನಿಮ್ಮ ಕೈಯನ್ನ ಅಂತಿಲ್ಲ ಮಳ್ಳುವಂತ ಪಾಯಸನ ಈ ಮಂತ್ರಿಗಳು ಹುಯ್ತಾ ಇರೋರಂತೆ ರೇವಣಸಿದ್ದೇಶ್ವರನ ಕೈಗೆ. ಅವರು ರೇವಣಸಿದ್ದೇಶ್ವರನ ಕೈಗೆ ಪಾಯಸ ಊದ್ ಕೂಡ್ಲೆ ಅದು ತಣ್ಣಗಾಗೋಯ್ತು ಇವ್ರಿಗೆ. ನಿಜ ನಿಜ. ಇವ್ರು ನೋಡಿದ್ರಲ್ಲ, ನಾವು ಈ ಸುಡುವಂತ ಪಾಯಸ ಊದ್ರು ಇವ್ರ ಕೈಗೆ ಒಂಚೂರು ಜಗ್ಲೇ ಇಲ್ವಲ್ಲ, ಇವ್ರ ಕೈ ಸುಡ್ಲೇ ಇಲ್ವೇ, ಒಬ್ಳೆ ಬರ್ಲೇ ಇಲ್ವೇ ಅಂತೇಳಿ ನಿಂತಿರುವಾಗ ಸ್ವಾಮಿಯವರು ಈ ಕಡೆ ಆ ಕಡೆ ಇರ್ತಕ್ಕಂಥ ಆ ಉಕ್ಕಿನ ಕಂಬಕ್ಕೆ ಉಪದೇಶಗಳನ್ನು ಮಾಡಿ ಆ ಸುಡುವಂತ ಪಾಯಸನ ಸೀಟ್ಬಿಟ್ರಂತೆ ಸ್ವಾಮಿಯವರು. ಆ ಗಾಜಿನ ಕಂಬಕ್ಕೆ ಪಟ್ಟನೆ ಸಿಡಿದಿ ದಗ 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 ದಗನೆ ಹತ್ಕೊಂಡು ಉರಿತಾ ಇರುವಂತೆ 2 ಗಾಜಿನ ಕಂಬಗಳು ಆ ಕಡೆ ಈ ಕಡೆ. ಅರಮನೆ ಮುಂದೆ ಈ ಸುಮ್ಗೆ ನಿಂತಿದ್ರಲ್ಲ ಈ ಮಂತ್ರಿಗಳು, ಇವರು ಭಯ ಬಂದ್ಬಿಡ್ತು. ಭಯ ಬರೋ ಮಾತಲ್ಲ. ಓಡೋಗಿ ಹೇಳ್ತಾ ಇರೋರಂತೆ ವಿಚಾರವನ್ನ, ಸ್ವಾಮಿ ನಮ್ಮ ಮನೆ ಬಾಗಿಲಲ್ಲಿ ಬಂದು ಭಿಕ್ಷಾ ಅಂತ ಸಾರದವ್ರು ಅವರು ಭಿಕ್ಷಿಕರಲ್ಲ ಸ್ವಾಮಿ. ಇನ್ಯಾರು? ನೀವ್ ಹೇಳಿದ ಮಾತಿನ ಪ್ರಕಾರನೇ ಮಳ್ಳುವಂತ ಪಾಯಸವನ್ನು ತಗೊಂಡೋಗಿ ಅವ್ರ ಕೈಗೂದು. ಆಮೇಲೆ ಏನಾಯ್ತು? ಆ ಕಡೆ ಈ ಕಡೆ ಇರುವಂತ ಉಕ್ಕಿನ ಕಂಬಕ್ಕೆ ಶೀಟ್ ಬಿಟ್ರು. ಕಂಬನೆ ದಗ ದಗ ದಗನೆ ಎತ್ಕೊಂಡು ಉರಿತಾ ಇದೆ ಸ್ವಾಮಿ. ಏನು? ಕಂಬಗಳೇನೆ ದಗ ದಗನೆ ಎತ್ಕೊಂಡು ಉರಿತಾ ಇದಾವೆ ಅರಮನೆ ಮುಂದೆ. ಹಾಗಿದ್ಮೇಲೆ ಸಾಕ್ಷಾತ್ ಭಗವಂತನೇ ಇರ್ಬೇಕು ಅವರು. ನಾನು ನೋಡ್ಲೇಬೇಕಂತೇಳಿ ಆ ವೀರ ಬಿಜ್ಜಳ ಅವನು ಕುಂತಿರುವಂತ ಸಿಂಹಾಸನಗಳನ್ನ ಹಿಡಿಗಿ ಅವನು ಕಡೆಯ ಬಾಕಲೆಗೆ ಬರುತ್ತಾನೆ. ಶಕ್ತಿವಂತ ಶರಣ ಬಿಜ್ಜಳ ರಾಜ. ಕಡೆ ಬಾಕಲಿಗೆ ಬಂದು, ಬುದ್ಧಿ ನನ್ನ ನಟ್ಟಿ ಬಾಕ್ಲಲ್ಲಿ ದಾನ ಸಾರಿ ಇರುತ್ತಾವೆ. ಯಾರು ಬುದ್ಧಿ? ಹೇಳಿ ಬುದ್ಧಿ. ಅಯ್ಯ ವೀರ ಬಿಜ್ಜಳ, ನಾನು ರೇವಣಸಿದ್ದೇಶ್ವರ ಕಣಪ್ಪ. ತಪ್ಪು ಮಾಡುವುದು ಮಾನವ ಸಹಜ, ನಿಜ. ಅದನ್ನ ಮನ್ನಿಸಬೇಕಾಗಿರೋದು ನನ್ನ ಗುರುಧರ್ಮ. ನೋಡು, ಈ ದುರ್ಬುದ್ಧಿ ಎಲ್ಲ ಬಿಟ್ಟಿ ನೀನು ಗುರುಬುದ್ಧಿಯಿಂದ ನೀನು ರಾಜಭಾರಗಳನ್ನ ಆಳಪ್ಪ ವೀರ ಬಿಜ್ಜಳ ಅಂದ್ರು. ಆಗ್ಲಿ ಬುದ್ಧಿ.
ಬುದ್ಧಿ ಆಗ್ಲಿ ಬುದ್ಧಿ ಎಂದ ವೀರ ಬಿಜ್ಜಳ. ನೋಡು, ಈ ಪಟ್ಟಣದಲ್ಲಿ ಇರ್ತಕ್ಕಂಥ ಸತಕೋಟಿ ಜಂಗಮರಿಗೆಲ್ಲ ನೀನೊಂದೊತ್ತು ಊಟಕ್ಕೆ ಬಡಿಸ್ತೀಯಾ? ಏನದು ಸ್ವಾಮಿ, ಈ ಸತ್ಕೋಟಿ ಜಂಗಮರಿಗೆಲ್ಲ ನಾನು ಒಂದೊತ್ತು ಊಟಕ್ಕೆ ಹಾಕೋದೆ ನನ್ನ ಕೈಯಿಂದ ಸಾಧ್ಯವೇ ಬುದ್ಧಿ? ನನ್ನ ಕೈಯಿಂದ ಸಾಧ್ಯವಿಲ್ಲ ಬುದ್ಧಿ. ಆಗೋದಿಲ್ಲ ಬುದ್ಧಿ. ನಿಮ್ಮ ಕೃಪೆ ಹೇಗಿದೆಯೋ ಅದನ್ನ ನೀವೇ ಮಾಡ್ಬಿಡಿ ಅಂತ ಹೇಳ್ದ. ಬಿಜ್ಜಳ ರಾಜ ಯಾರೋ ವೀರ ಬಿಜ್ಜಳ. ಹೌದಾ? ನೋಡಪ್ಪ, ನನ್ನ ಶಕ್ತಿ ನಿನ್ಗೊಂದು ಸ್ವಲ್ಪ ತೋರಿಸ್ಬೇಕಾದ್ರೆ ಒಂದು ಪಾವ್ ತುಪ್ಪ, ಒಂದು ಪಾವ್ ಅಕ್ಕಿ ಕೊಡು. ಸರಿ, ಒಂದು ಪಾವ್ ತುಪ್ಪನ ಒಂದು ಪಾವ್ ಅಕ್ಕಿ ಕೊಟ್ಟಂತೆ. ಒಂದು ಪಾವ್ ತುಪ್ಪ, ಒಂದು ಪಾವ್ ಅಕ್ಕಿ ಒಳಗೆ ರೇವಣ ಸಿದ್ದೇಶ್ವರ ಸತ್ಕೋಟಿ ಜಂಗಮರಿಗೆಲ್ಲ ಪ್ರಸಾದಗಳನ್ನ ಮಾಡಿರೋರಂತೆ. ಅವ್ರ ದೇವರಲ್ವೇ ಹೇಳು, ಅವ್ರ ಮಹಿಮೆ ಚೆನ್ನಾಗದ. ಈ ವೀರ ಬಿಜ್ಜಳ ನೋಡಿ, ಆಹಾ, ಸಾಕ್ಷಾತ್ ಭಗವಂತ ಇವರು. ಸತ್ಕೋಟಿ ಜಂಗಮರಿಗೆಲ್ಲ ಒಂದು ಪಾವ್ ಅಕ್ಕಿ ಒಳಗೆ ಇವರು ಪ್ರಸಾದ ಮಾಡಿರ್ಬೇಕಾದ್ರೆ ಇವರು ಸಾಮಾನ್ಯನೇ ಇಲ್ಲ ಅಂತೇಳಿ ಸದ್ಭಕ್ತಿಯಿಂದ ರೇವಣಕರ ಪಾದಕ್ಕೆ ಇವರು ಪೂಜೆ ಮಾಡಿದಾರಂತೆ. ಯಾಕಪ್ಪ? ನೋಡಯ್ಯ ಬಿಜ್ಜಳ, ನಾನು ಹೋಗ್ತೀನಿ, ನೀನು ದುರ್ಬುದ್ಧಿಯನ್ನ ದೂರ ಮಾಡಿ ಗುರುಬುದ್ಧಿಯಿಂದ ನೀನು ಶಿವ ಅಂತೇಳಿ ಶಿವನ ಪಾದ ನೆನ್ಕೊಂಡು ನೀನು ಬಾಳಾಟ ಮಾಡು, ಮುಂದಕ್ಕೆ ಒಳ್ಳೇದಾಯ್ತದೆ ಅಂತೇಳಿ ಬಿಜ್ಜಳ ರಾಜನಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಅವರು ಬಿಜ್ಜಳ ರಾಜನ ಪಟ್ಟಣವ ಬಿಟ್ಟಿ ಬರುತ್ತಾರೆ. ಶಕ್ತಿವಂತ ಸ್ವಾಮಿ ನನ್ನ ರೇವಣಿಸಿದ್ದು ಶಕ್ತಿವಂತ ಶರಣ ರೇವಣಿಸಿದ್ದು ಹಬ್ಬ ಹಾಡು ಹಾಡು. ಬಿಜ್ಜಳ ರಾಜನ ಪಟ್ಟಣವನ್ನ ಬಿಟ್ಟು ಸ್ವಾಮಿ ಆ ರೇವಣ ಸಿದ್ದೇಶ್ವರ ಹೌದು, ಮಾಸೂರಿನ ಮಾರ್ಗ ಬರುತ್ತಾರೆ. ಆ ಶಕ್ತಿವಂತ ಶರಣ ರೇವಣಿಸಿದ್ದು ಮಾಸೂರಿನ ಮಾರ್ಗ ಬಂದು ಮಾಸೂರಿನ ದೇವಸ್ಥಾನದಲ್ಲಿ ಒಂದು ಪಡಸಲೆ, ಆ ಪಡಸಲೆ ಒಳಗೆ ಹೋಗಿ ಸ್ವಾಮಿ ಕುಂತ್ಕೊಂಡ್ರಂತೆ. ಮುಸ್ಸಂದೆ ಒಳಗೆ ರೇವಣ ಸಿದ್ದೇಶ್ವರ. ಹೌದು, ಆ ಊರಲ್ಲಿ ಆ ಮಾಸೂರಿನ ದೇವಾಲಯಕ್ಕೆ ಒಬ್ರು ಪೂಜಾರಪ್ಪ ಅರ್ಚಕರು ಬರ್ತಾ ಇರೋರಂತೆ ಪೂಜೆ ಮಾಡಿಕ್ಕೆ. ಸಾಯಂಕಾಲ ಪೂಜೆಗೆ ಓಂ ನಮೋ ಶ್ರೀವಾಯ, ಓಂ ನಮೋ ಶ್ರೀವಾಯ, ಓಂ ನಮೋ ಶ್ರೀವಾಯ ಈ ಪ್ರಕಾರವಾಗಿ ಅವರು ಬರ್ತಾ ಇರುವಾಗ, ಓಹೋ, ಯಾರೋ ಗುರುಗಳು ಈ ದೇವಸ್ಥಾನ ಪಡಸಲೆಯಲ್ಲಿ ಕುಂತಿರೋರು, ತಾವು ಯಾರು ಬುದ್ಧಿ? ಅಪ್ಪ, ನಾನು ಯಾರ ಆಗಿರ್ಲಿ, ನಾನಿಲ್ಲಿ ನಿದ್ರೆ ಮಾಡ್ಬೇಕು ಇವತ್ತು ರಾತ್ರಿ ಒಳಗೆ ಕಣಯ್ಯ. ಬುದ್ಧಿ 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 ಬುದ್ಧಿ, ಇವತ್ತು ರಾತ್ರಿ ನೀವು ಇಲ್ಲಿ ಬಂದು ನಿದ್ದೆ ಮಾಡೋದೆ ಬುದ್ಧಿ? ಈ ದೇವಸ್ಥಾನ ತಾವು ಬ್ಯಾಡಿ ಬುದ್ಧಿ, ಬೇಕಾರೆ ನಮ್ಮ ಮನೆಗೆ ಬನ್ನಿ, ಜಾಗ ಕೊಡ್ತೀನಿ, ಊಟ ಮಾಡ್ಕೊಂಡು ಮನೆಗಿದ್ದು ಇವತ್ತು ರಾತ್ರಿ ನೀವು ಬೆಳಗ್ಗೆ ಎದ್ದು ಹೊರಟೋಗ್ರಿ ಬುದ್ಧಿ. ಇಲ್ಲಿ ಮಾತ್ರ ಮನಿಕ ಬೇಡಿ ಬುದ್ಧಿ ಅಂದ್ರ ಪೂಜಾರಪ್ಪ. ಯಾಕಪ್ಪ ಬುದ್ಧಿ? ಈ ಮರದಲ್ಲಿ ಇಬ್ರು ಬ್ರಹ್ಮ ರಾಕ್ಷಸರವ್ರೆ. ರಾಕ್ಷಸರು ಅಂದ್ರೆ ಸಾಮಾನ್ಯವಲ್ಲ ಬುದ್ಧಿ. ಅವರು ಹಗಲೊತ್ತೆಲ್ಲ ತಿಗಣೆ ರೂಪದಲ್ಲಿ ಇರ್ತಾರೆ, ಆ ರಾಕ್ಷಸರು ರಾತ್ರೋತ್ತೆಲ್ಲ ರಾಕ್ಷಸರು ರೂಪ ತಾಳಿ ಈ ದೇವಸ್ಥಾನಕ್ಕೆ ಬಂದವರು, ಈ ಕೇರಿ ಬೆಳಗ್ಗೆ ಹೋದವರು ಬಂದವ್ರನ್ನೆಲ್ಲ ಹಿಡ್ಕೊಂಡು ಗೊಳಕ 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 ನುಂಗ್ಕೊಬಿಡ್ತಾರೆ ಬುದ್ಧಿ. ಬಾಳೆಹಣ್ಣು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಬುದ್ಧಿ, ಇಲ್ಲಿ ಮಾತ್ರ ಮನಿಕ ಬೇಡಿ ಬುದ್ಧಿ. ಅಪ್ಪ, ರಾಕ್ಷಸರ ಹಾವಳಿ ಹೆಚ್ಚಾಗಿದೆಯೇ? ಹಂಗಿದ್ಮೇಲೆ ಆ ರಾಕ್ಷಸರು ಯಾರು ಅನ್ನೋ ಸತ್ಯವನ್ನು ಸ್ವಲ್ಪ ನಾನು ನೋಡ್ತೀನಿ. ನಾನು ಅಲ್ಲಿಂದ ನಡೆದು ಬಹಳ ದೂರದಿಂದ ದಣವಾಗಿ ಬಂದಿದ್ದೀನಿ, ನಿದ್ರೆ ಮಾಡಬೇಕು, ನನಗೆ ನಿದ್ರೆಗೆ ಅವಕಾಶ ಕೊಡಪ್ಪ ಅಂದ್ರು ಪೂಜಾರಪ್ಪನ. ಅಯ್ಯಯ್ಯೋ, ನಮ್ಮ ಮಾಸೂರಿಗೆ ಯಾವುದೋ ಕೇಳಿ ಬಂದಂತೆ ಇದೆ. ಇವತ್ತಿಂದ ನನ್ನ ಮಾತು ಇವ್ರು ಕೇಳ್ತಾ ಇಲ್ಲವಲ್ಲ. ಆಯ್ತು ಬುದ್ಧಿ, ನಿಮ್ಮ ಇಚ್ಛಾ ಬಂದಂತಾಗ್ಲಿ ಅಂತೇಳಿ ಆ ಪೂಜಾರಪ್ಪ ತಿರ್ಗಾ ಪುನಃ ಪೂಜೆ ಮಾಡ್ಕೊಂಡು ಹೊಂಟೋದ್ರು. ಓಂ ನಮೋ ಶ್ರೀವಾಯ, ಓಂ ನಮೋ ಶ್ರೀವಾಯ ಅಂತ ಹೊಂಟೋದ್ರು ಅವರು. ಅವರ ಪೂಜಾರಪ್ಪರು ಅವ್ರು ಹೋದ್ಮೇಲೆ ನಿಸ್ರಾತ್ರಿ ಹೊತ್ತು ಸಪ್ತಂ ಸಮರಾತ್ರಿ ಒಳಗೆ ರೇವಣ ಸಿದ್ದೇಶ್ವರ ನಿದ್ರೆ ಮಾಡುವಂತ ಏಳೆ ಒಳಗೆ ಆ ಮರದಲ್ಲಿಬ್ರು ಬ್ರಹ್ಮ ರಾಕ್ಷಸರು, ಅವರು ರಾಕ್ಷಸರು ಕ್ವಾರಿಯಲ್ಲಿ ಬಿಟ್ಕೊಂಡು ತಲೆನು ಕೆದರ್ಕೊಂಡು ಆ ಮರದಿಂದ ಕಿರಿಕಿ ಹಾಕೋನು ಹೊಡ್ಕೊಂಡು ಅವರು ಲಗ 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 ಲಗನೆ ಬರುತ್ತಾರೆ. ಶಕ್ತಿವಂತ ಶರಣ ರಾಕ್ಷಸರು ರಾಕ್ಷಸರು ಕ್ವಾರಿಯಲ್ಲಿ ಬಿಟ್ಕೊಂಡು ತಲೆಗಳನ್ನ ಕೆದರ್ಕೊಂಡು ಏನು ಹುಚ್ಚುನ್ ರೂಪನಲ್ಲಿ ರಾಕ್ಷಸರ ಯಾಸ ತಾಳ್ಕೊಂಡು ಬರ್ತಾ ಇರೋರಂತೆ ಇಬ್ರುವೆ. ಹೆಂಗ್ ಹೇಳೋಣ?
ಈ ಪ್ರಕಾರವಾಗಿ ಕಿರ್ಕ್ಯಾಕ ನೋಡ್ಕೊಂಡು ಬರ್ತಾ ಇರೋರಂತೆ ರಾಕ್ಷಸರು. ಅಲ್ಲಿ ರೇವಣಸಿದ್ರಿಗೆ ಎಚ್ಚರವಾಯಿತು. ಯಾರಪ್ಪ ನೀವು? ಇಲ್ಲವೋ ಬಡಜೋಗಿ, ನಾನು ಯಾರಾಗಿರ್ಲಿ ನಿನ್ನನ್ನ ನುಂಗಿ ನೀರು ಕುಡಿತೀವಂದ್ರು ಈ ರಾಕ್ಷಸರು. ರೇವಣ ಸಿದ್ದೇಶ್ವರನ ಅಪ್ಪ, ನನ್ನನ್ನ ನುಂಗಿ ನೀರು ಕುಡಿಯೋದಿರ್ಲಿ, ಎಲ್ಲಿಂದ ಬಂದಿದ್ದೀರಿ, ನೀವು ಯಾವ ಊರು ಮಕ್ಕಳರಪ್ಪ ಅಂತ ಕೇಳಿದ್ರು ರೇವಣ ಸಿದ್ದೇಶ್ವರ. ಇಲ್ಲವೋ ಬಡಜೋಗಿ, ನಾವು ಯಾವ ಊರಾಗಿರ್ಲಿ ನಮ್ಮನ್ನ ಕಟ್ಕೊಂಡು ನಿನಗೇನು, ನಿನ್ನನ್ನ ನುಂಗಿ ನಾವು ನೀರು ಕುಡಿತೀವಿ ಅಂದ್ರು ರಾಕ್ಷಸರು. ನನ್ನನ್ನ ನುಂಗಿ ನೀರು ಕುಡಿಯುವಷ್ಟು ಸೊಕ್ಕೇಂದ್ರಪ್ಪ ನಿಮಗೆ. ಹಾಗಿದ್ಮೇಲೆ ನಿಮಗೆ ಜಾಸ್ತಿ ಹೊತ್ತು ನಾನು ತಡ ಮಾಡೋದು ಬೇಕಾಗಿಲ್ಲ ಅಂತೇಳಿ ಸ್ವಾಮಿ ಅವರ ಅಂಗೈನಾಸ್ತವ ಕುರಿಯಾಸ್ತವ ಬಿಟ್ಟು ರಾಕ್ಷಸರ ಸುಟ್ಟಿ ಬೂದಿ ಮಾಡುತ್ತಾರೆ. ಶಕ್ತಿವಂತ ಶರಣ ರೇವಣಸಿದ್ದು. ರೇವಣಸಿದ್ರ ಉರಿ ಜ್ವಾಲೆ ರಾಕ್ಷಸರು ಮೇಲೆ ಬಿದ್ದಾಗ ಹೌದು ಹೌದು. ರಾಕ್ಷಸರು ಸೀದಿ ಬೆಂದೋಗಿ ಕರಿಗೇಡು ಕಬ್ಬುಣದ ಗುಂಡುಗಳಾಗಿ ಹೌದಪ್ಪ. ಕೆಳಗಡೆ ಅವರು ಬಿದ್ದವರಲ್ಲ. ಶಕ್ತಿವಂತ ಶರಣ ರಾಕ್ಷಸರು. ರಾಕ್ಷಸರು ರೇವಣ ಸಿದ್ದೇಶ್ವರನ ಉರಿ ಜ್ವಾಲೆಗೆ ಸೀದಿ ಬೆಂದೋಗಿ ಕರಿಗೇಡು ಕಬ್ಬುಣದ ಗುಂಡಾಗಿ ಭೂಮಿ ಮೇಲೆ ಬಿದ್ದಿರೋರಂತೆ. ರಾಕ್ಷಸರು ರೇವಣ ಸಿದ್ದೇಶ್ವರ ಕುಂತಿರುವಂತಹ ಸ್ಥಳದಲ್ಲಿ ಕುಂತಿರೋರು. ಹಾ ಪೂಜಾರಪ್ಪ, ಪಾಪ ಆ ದೇವಸ್ಥಾನದ ಬಾಗ್ಲಲ್ಲಿ ಕುಂತಿದಂತ ಮುದುಕಪ್ಪ ಇದ್ದಾನೋ ಸೊತ್ತೋಗಿದ್ದಾನೋ, ಆ ರಾಕ್ಷಸರು ಹೊಟ್ಟೆಗೆ ಹೋಗಿ ಸೇರ್ಕೊಬಿಟ್ಟಿದ್ದಾನೋ ಗೊತ್ತೇ ಇಲ್ಲ ಪಾಪ. ಅಂತೇಳಿ ಅಷ್ಟೊತ್ತಾಗಲೇ ಪೂಜೆ ಬರ್ತಾರಂತೆ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ ಅಂತೇಳಿ. ಆಹಾ, ಕುಂತವರಲ್ಲ ಇಲ್ಲೇನೆ, ಇವ್ರಿಗೇನು ಆಗ್ಲಿಲ್ವೇ? ಈ ರಾಕ್ಷಸರು ಇವ್ರಿಗೇನು ಮಾಡ್ಲಿಲ್ವೇ? ಬುದ್ಧಿ ಬುದ್ಧಿ, ಏನಪ್ಪ ಈ ಮರದಲ್ಲಿ ಇಬ್ರು ಬ್ರಹ್ಮ ರಾಕ್ಷಸ ಇದ್ರಲ್ಲ, ಅವರು ಏನು ಮಾಡ್ಲಿಲ್ವೇ ಬುದ್ಧಿ ನಿಮಗೆ ಅಂತ ಕೇಳಿದ್ರು. ಅಯ್ಯ, ಆ ರಾಕ್ಷಸರ ಮದ ಮುರಿಬೇಕಂತೇಳಿ ನಾನು ರೇವಣ ಸಿದ್ಧನಾಗಿ ಅವತಾರ ಎತ್ತಿ ಬಂದಿರುವಾಗ ಆ ರಾಕ್ಷಸರು ಈ ರೇವಣ ಸಿದ್ಧನ ಮುಂದ್ಗಡೆ ಏನ್ ಮಾಡ್ತಾರೆ? ನಾನು ಮುಂದೆ ಯಾರು ನೋಡು, ನನ್ನ ಉರಿ ಜ್ವಾಲೆಗೆ ಅವರು ಕರಗಿ ಸೀದಿ ಬೆಂದೋಗಿ ಎರಡು ಕಬ್ಬುಣದ ಗುಂಡಾಗಿ ಕೆಳಗಡೆ ಬಿದ್ದವ್ರೆ ನೋಡು. ರಾಕ್ಷಸರು ರಾಕ್ಷಸರು. ಆಗ ಆ ಊರಿನ ಜನಗಳೆಲ್ಲ ಬರ್ತಾ ಇದ್ದಾರಂತೆ. ಬನ್ನಿ 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 ಬನ್ನಿ, ರಾಕ್ಷಸರು ಕರಗೇಳಿ ಕಬ್ಬುಣದ ಗುಂಡಾಗೋಗವ್ರೆ, ಬನ್ನಿ ಬನ್ನಿ ಅಂತೇಳಿ ಎಲ್ಲ ಬಂದು ಸುತ್ತ ಏನು ಜನ ಜಾತ್ರೆ ನಿಂತು ನೋಡ್ತಾ ಇರೋದಂತೆ. ಆ ಗುಂಡುಗಳನ್ನ ನೋಡ್ರಯ್ಯ, ಯಾರು ಮಾತ್ರ ಹೋಗಿ ಆ ಗುಂಡನ್ನ ಕೈಲಿ ಮುಟ್ಟಬೇಡಿ. ಎಲ್ಕ ಭಯ ಬಂದ್ಬಿಡ್ತು. ಭಯ ಬರೋ ಮಾತಲ್ವ ನೋಡು. ಅವಾಗ ಎರಡು ಗುಂಡುಗಳನ್ನ ಎತ್ಕೊಂಡು ಕೊಮಾರರ ಮನೆಗೆ ಹೋಗಿ, ಅಯ್ಯ ಕೊಮಾರನೇ, ಏನಪ್ಪ ಎರಡು ಕಬ್ಬಿಣದ ಗುಂಡಿಗಳನ್ನ ಎರಡು ಕಟ್ಟಿಗೆಗಳನ್ನ ಮಾಡು. ನೀನು ಆ ಕಮಾರನಿಗೂ ಭಯ. ಬುದ್ಧಿ, ನನ್ನ ಕೈಯಿಂದ ಸಾಧ್ಯವಿಲ್ಲ ಬುದ್ಧಿ, ನನ್ನ ಕೈಯಿಂದ ಆಗೋದಿಲ್ಲ ಬುದ್ಧಿ. ಅಯ್ಯ ನಾನಿರುವಾಗ ನೀನು ಏನು ಹೆದರಿಕಬೇಡ, ಎರಡು ಕಟ್ಟಿಗೆ ಮಾಡಪ್ಪ. ಆಗ ಕೊಮಾರನು ಎರಡು ಕಬ್ಬಿಣದ ಗುಂಡಿಗಳನ್ನ ಎರಡು ಕಟ್ಟಿಗೆ ಮಾಡಿರೋರಂತೆ. ಅಲ್ಲಿ ಆಗ ರೇವಣಿಸಿದ್ದು ಒಂದು ಕಟ್ಟಿಗವನ್ನ ತಗೊಂಡೋಗಿ ಮಾಸೂರಿನ ಕೆರೆ ಒಳಗೆ ಮುಳುಗಿಸಿರೋರಂತೆ. ಹೌದು ಹೌದು. ಇನ್ನೊಂದು ಕಟ್ಟಿಗವನ್ನ ರಾಜ ವಿಕ್ರಮನಿಗೆ ನಾವು ಆಶೀರ್ವಾದವಾಗಿ ಕೊಡಬೇಕಾಗಿದೆ ಅಂತೇಳಿ ಆ ಕಟ್ಟಿಗವನ್ನ ಎತ್ಕೊಂಡು ಅವರು ಉಜ್ಜಯಿನಿ ಪಟ್ಟಕ್ಕೆ ಸಾಗಿ ಬರುತ್ತಾರೆ. ಸತ್ಯವಂತ ಶರಣ ರೇವಣಸಿದ್ದು. ರೇವಣಿಸಿದ್ದು ಉಜ್ಜಯಿನಿ ಪಟ್ಟಣಕ್ಕೆ ಬಂದು ಹೌದು ಹೌದು. ರಾಜ ವಿಕ್ರಮನ ನೋಡಿದರಂತೆ. ವಿಕ್ರಮ ವಿಕ್ರಮ, ಏನ್ ಬುದ್ಧಿ? ಓಹೋ ಬುದ್ಧಿ, ತಾವ್ ಯಾರು ಬುದ್ಧಿ? ನಾನು ರೇವಣಿಸಿದ್ದು ಕಣಪ್ಪ. ಓಹೋ ರೇವಣಿಸಿದ್ದು ಪ್ರಭು, ಬನ್ನಿ ಸ್ವಾಮಿ ಬನ್ನಿ ಅಂತೇಳಿ ಆ ರಾಜ ವಿಕ್ರಮ ಅರಮನೆ ಒಳಗಡೆ ಆ ರೇವಣಿಸಿದ್ರನ್ನ ಕರ್ಕೊಂಡೋಗಿ ಹೂವಿನ ಪಾಲಿಕೆ ಮೇಲೆ ಕೂಡ್ರಿಸಿರೋನಂತೆ. ರಾಜಕ್ರಮ. ಸ್ವಾಮಿ, ಎಂದು ಇಲ್ದೇ ಇರೋರು ಇವತ್ತು ಹಿಂದೂ ನನ್ನ ರಾಜ್ಯಕ್ಕೆ ಬಂದಿದ್ದೀರಲ್ಲ, ಸಮಾಚಾರ ಏನ್ ಬುದ್ಧಿ ತಿಳಿಸಿ ಬುದ್ಧಿ ಅಂತೇಳಿ ರಾಜ ವಿಕ್ರಮ ಕೇಳಿದಾಗ, ಅಪ್ಪ ಈ ಕಟ್ಟಿಕವನ್ನ ನಿನಗೆ ದಾನವಾಗಿ ನಾನು ಕೊಡಬೇಕಾಗಿದೆ.
ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಕಣಪ್ಪ. ಹೌದಾ ಬುದ್ಧಿ? ಬುದ್ಧಿ, ಈ ಕಟಿಕವನ್ನ ನನಗೆ ದಾನವಾಗಿ ಕೊಡ್ತಾ ಇದ್ದೀರಾ. ನೀವು ಆ ಕಟಿಕ ನನಗೆ ದಾನವಾಗಿ ಸೇರ್ತಾ ಇರೋದು ನನ್ನ ಪುಣ್ಯ ಅಲ್ವೇ? ಕೊಡಿ ಬುದ್ಧಿ ಅಂತೇಳಿ 2 ಕೈಗಳನ್ನು ಒಡ್ಡಿರೋನಂತೆ ರಾಜ ವಿಕ್ರಮ. ಕಟಕಕ್ಕೆ ಆಗ ರೇವಣಸಿದ್ರು ಆ ಕಟಿಕವನ್ನ ಕೊಟ್ಟಿ ದಾನವಾಗಿ, ನೋಡಪ್ಪ ರಾಜ ವಿಕ್ರಮ, ನೀನು ಸದ್ಗತಿಯಿಂದ ಬಾಳು ಬದುಕು ಈ ರಾಜ ವಿಕ್ರಮ ಪಟ್ಟಣದಲ್ಲಿ. ಬಾಳಿ ಬದುಕುವಾಗ ನಿನ್ನನ್ನ ಸುರಲೋಕಕ್ಕೆ ಕರೆಸ್ಕೋತಾನೆ ಸುರಾಪತಿ ಆ ದೇವೇಂದ್ರ. ಹೌದು. ಅವತ್ತು ನೀನು ದೇವಲೋಕಕ್ಕೆ ಹೋದಾಗ ಈ ಕಟಿಕ ನಿಜರೂಪ ತಾಳ್ತದೆ ಆಗ ಅಂತೇಳಿ ಆ ಕಟಿಕವನ್ನ ದಾನವಾಗಿ ಕೊಟ್ಟಿ, ರೇವಣಸಿದ್ರಾದವ್ರು ನಾನು ಹೋಗ್ತೀನಿ ಕಣಪ್ಪ, ಕೊಲ್ಲಾಪುರದ ಮಾರ್ಗವಾಗಿ ನಾನು ಹೋಗ್ಬೇಕಾಗಿದೆ ನಿಜ ನಿಜ ಅಂತೇಳಿ ರೇವಣಸಿದ್ರು ಬರುವಾಗ ರಾಜ ವಿಕ್ರಮನು ಆ ರೇವಣಸಿದ್ದರ ಪಾದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ತಾರೋನಂತೆ. ಯಾಗಪ್ಪ? ಹೋಗುವಿರ ಸ್ವಾಮಿ ರೇವಣ ಸಿದ್ದಯ್ಯ, ಹೋಗುವಿರ ಸ್ವಾಮಿ ರೇವಣ ಸಿದ್ದಯ್ಯ, ಕರಾಳ ಖಡ್ಗವ ನೀವು ದಾನವಾಗಿ ನೀಡಿ ಹೋಗುವಿರ ಸ್ವಾಮಿ ರೇವಣ ಸಿದ್ದಯ್ಯ, ಉಜ್ಜಯಿನಿ ಪಟ್ಟಣದ ರಾಜ ವಿಕ್ರಮನಿಗೆ, ಉಜ್ಜಯಿನಿ ಪಟ್ಟಣದ ರಾಜ ವಿಕ್ರಮನಿಗೆ, ಕರಾಳ ಖಡ್ಗವ ನೀವು ದಾನವಾಗಿ ನೀಡಿ ಹೋಗುವಿರ ಸ್ವಾಮಿ ರೇವಣ ಸಿದ್ದಯ್ಯ, ಹೋಗುವಿರ ಸ್ವಾಮಿ ರೇವಣ ಸಿದ್ದಯ್ಯ. ಈ ಪ್ರಕಾರವಾಗಿ ಹೌದು. ರೇವಣ ಸಿದ್ದೇಶ್ವರನ ಪಾದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿರೋನಂತೆ ರಾಜ ವಿಕ್ರಮನು. ಅಲ್ಲಿ ಆಗ ಸ್ವಾಮಿ ರೇವಣ ಸಿದ್ದಯ್ಯ ಉಜ್ಜಯಿನಿ ಪಟ್ಟಣ ಬಿಟ್ಟರಲ್ಲ ಸ್ವಾಮಿ, ಹೌದು. ಕೊಲ್ಲಾಪುರದ ಮಾರ್ಗವಾಗಿ ಬರುತ್ತಾರೆ ಸತ್ಯವಂತ ಶರಣ ರೇವಣಸಿದ್ದು, ರೇವಣಸಿದ್ದು ಕೊಲ್ಲಾಪುರದ ಮಾರ್ಗವಾಗಿ ಬರುವಾಗ ಕೊಲ್ಲಾಪುರದಲ್ಲಿ ಗೋರಾಕ್ಷ, ಒಬ್ಬ ಗೋರಾಕ್ಷ ಅಂದ್ರೆ ಅವನೊಬ್ಬ ರಾಕ್ಷಸ. ಆ ಊರಿನಲ್ಲಿ ಗೋರಾಕ್ಷನ ಮಡದಿ ಲಕ್ಕಾದೇವಿ ಮಾಟ ಮಂತ್ರದ ತಾಣವ ಮಾಡ್ಕೊಂಡು ಬಾಳಿ ಬದುಕ್ತಾ ಇರೋರಂತೆ. ಅವರು ನಾರಾಯಣನಿಗೆ ಕ್ವಾರಣವಿಲ್ಲ, ದಾಸಪ್ಪನಿಗೆ ದಾನ ಇಲ್ಲ ಅಂದಂಗೆ ಯಾರೇ ಭಿಕ್ಷುಕೋದ್ರು ಯಾರಿಗೂ ದಾನ ಧರ್ಮ ಮಾಡಿದವರೇ ಅಲ್ಲ ಅವರು. ನಾವು ಹೋದ ನಮ್ಮ ಮೊದ್ಲೇ ಇಲ್ಲ. ಜನಗಳನ್ನ ಗೋಳಾಡಿಸಿ ಬದುಕ್ತಾ ಇರೋರಂತೆ. ಅಂತವ್ರೆ ಜಾಸ್ತಿ ಪ್ರಪಂಚದ ಯಾರು? ಗೋರಾಕ್ಷ. ನಿಜ ಜನಗಳನ್ನ ಗೋಳಾಡ್ಸೋದಕ್ಕೆ ಅವನಿಗೆ ಗೋರಾಕ್ಷ ಅಂತ ನಾಮಕರಣ ಇಟ್ಬಿಟ್ಟಿದ್ರು. ನಿಜ ಕಣ್ ಹೇಳೋಣ. ಅವಾಗ ರೇವಣಿಸಿದ್ರು ಗೋರಾಕ್ಷನ ಮನೆ ಬಾಗ್ಲಿಗೆ ಹೋಗಿ ದಾನ ಧರ್ಮಗಳನ್ನು ಸಾರಿರೋರಂತೆ. ಭಿಕ್ಷಾನ್ ದೇಖಿ ಭಿಕ್ಷಾನ್ ದೇಖಿ ಭಿಕ್ಷಾನ್ ದೇಖಿ ಅಂತ ಹೇಳಿ ದಾನ ಧರ್ಮ ಸಾರುವಾಗ ಇದನ್ನ ಕೇಳಿಸ್ಕೊಂಡಂತೆ ಗೋರಾಕ್ಷ, ಲೇ ಮಡದಿ, ಏನ್ ಸ್ವಾಮಿ? ಯಾವನು ತಿರುಪೆ ಮಾಡುವಂತ ಭಿಕ್ಷಿಕ ಬಂದು ಹಟ್ಟಿ ಬಾಗ್ಲಲ್ಲಿ ನಿಂತ್ಕೊಂಡು ದಾನ ಸಾರ್ತವನೆ, ನನ್ನ ಮನೆ ಮುಂದೆ ಹೋಗು ಈ ಕಟಾರಿಯನ್ನೇ ಅವನಿಗೆ ಭಿಕ್ಷವಾಗಿ ನೀಡೋಗೋಗಿ, ಈ ಕಟಾರಿಯನ್ನೇ ನುಂಗಿ ನೀರು ಕುಡಿದು ಅವನ ಹಸುವನ್ನು ನೀಗಿಸ್ಕೊಳ್ಳಿ. ಹೋಗು. ಬೇಡಿ ಸ್ವಾಮಿ, ಭಿಕ್ಷಿಕರಿಗೆ ಈ ಕಟಾರಿ ನಾವು ದಾನವಾಗಿ ನೀಡೋದೇ ಬೇಡಿ ಸ್ವಾಮಿ ಎನ್ಲು. ನೋಡು, ಪತಿ ಆಜ್ಞೆಗಳನ್ನ ಪಾಲಿಸಬೇಕಾಗಿರೋದೇ ನಿನ್ನ ಕರ್ತವ್ಯ, ಸತ್ಯ ಧರ್ಮ. ಹೋಗಿ ಅಂತೇಳಿ ಯಾವಾಗ ಈ ಗೋರಾಕ್ಷ ಹೇಳ್ದ, ಇನ್ನ ಗಂಡನ ಮಾತ ಮೀರುವಂತಿಲ್ಲ. ಶತಿಗೆ ಪತಿ, ಪತಿಗೆ ಶತಿ ಅಂತೇಳಿ ಹೌದು. ನನ್ನ ಪತಿ ಆಡಿದ ಮಾತುಗಳನ್ನ ನಾನು ಪಾಲಿಸ್ಬೇಕಂತೇಳಿ 2 ಕಟಾರಿಗಳನ್ನ ತಗೊಂಡು ಬಂದು ರೇವಣ ಸಿದ್ದೇಶ್ವರನ ಮುಂದೆ ನಿಂತ್ಕೊಂಡ್ಲಂತೆ. ಹೆಣ್ಮಗಳು ನಿಂತ್ಕೊಂಡಾಗ ತಾಯಿ, ಹಂಚ್ಕಬೇಡ ನೀಡವ ಅಂದ್ರಂತೆ ಸ್ವಾಮಿ. ನಾನು ಅದನ್ನೇ ನುಂಗಿ ನೀರು ಕುಡಿತೀನಿ ಕೊಡವ ಅಂದ್ರು. ರೇವಣ ಸಿದ್ದೇಶ್ವರ ಬೇಡಿ ಸ್ವಾಮಿ ಬೇಡಿ ಸ್ವಾಮಿ ಅಂತ ಎಷ್ಟೆಷ್ಟೇ ಹೇಳಿದ್ರು ಕೇಳಿಲ್ಲ ಲಕ್ಕಾದೇವಿ. ಕೊಡಮ್ಮ ಅಂತ ಹೇಳಿ ಕೈಗಳನ್ನು ಒಟ್ಕೊಂಡು ನಿಂತ್ಕೊಂಡ್ರಂತೆ ರೇವಣ ಸಿದ್ದೇಶ್ವರ. ಅಲ್ಲೇ ಅವಾಗ ಕಟಕವನ್ನ ರೇವಣ ಸಿದ್ದೇಶ್ವರನ ಕೈಗೆ ನೀಡಿದಳಂತೆ ದಾನವಾಗಿ. 2 ಕಡ್ಡಗವು ಕರಗಿ ನೀರಾಗೋಯ್ತು. ಸ್ವಾಮಿ ಘಟ 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 ಘಟನೆ ಆ ಕಟ್ಕವನ್ನೇ ಊಟ ಮಾಡ್ಕೊಂಡ್ರಂತೆ. ರೇವಣ ಸಿದ್ದೇಶ್ವರ, ಹೇ ಕಟ್ಕವೇ, ಹೋಗಿ ಆ ಗೋರಾಕ್ಷನ ಎದೆ ಒಳಗೆ ನಾಟ್ಕೊ ಅಂದ್ರು ಸ್ವಾಮಿ. ಇವರು ಹೊಟ್ಟೆ ಒಳಗೆ ಸ್ವಾಮಿ ನೀರಾಗಿ ಕುಡ್ದಂತ ಕಟಕ ಆ ಗೋರಾಕ್ಷನ ಎದೆ ಒಳಗೆ ಹೋಗಿ ನಾಟ್ಕತ್ತಂತೆ. ಅವನು ಅಯ್ಯಯ್ಯೋ ಪ್ರಾಣ ಹೋಯ್ತಿದೆ, ನೀರೋ 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 ಅಂತೇಳಿ ಬಡ್ಕೋತಾ ಇರೋನಂತೆ. ಮಡದಿರ್ ಕೂಗ್ತಾ ಅವನೆ, ಅಯ್ಯಯ್ಯೋ ಪತಿದೇವ ಪತಿದೇವ ಪತಿದೇವ,
ನಾನು ಬೇಡಿ 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 ಅವರಿಗೆ ಈ ಕರಾಳ ಕಟಕವನ್ನ ದಾನವಾಗಿ ನೀಡೋದು ಬೇಡ ಅಂತ ಹೇಳಿದೆ. ಕೇಳಿದ್ರ ನಮ್ಮ ಮಾತು ಕೇಳಿದ್ರ ಸ್ವಾಮಿ ಪತಿದೇವ ಅಂತೇಳಿ ಓಡೋಡ್ ಬರ್ತಾ ಇರೋಳಂತೆ ಶ್ರೀಲಕ್ಷ್ಮಿ ದೇವಸ್ಥಾನದ ಬಳಿಗೆ ಬಂದು, ಅಮ್ಮ ತಾಯಿ ಶ್ರೀಲಕ್ಷ್ಮಿ, ನೀನು ಅಕ್ಕ, ನಾನು ತಂಗೆ, ಇಲ್ವೇ ನನ್ನ ಗಂಡನ ಪ್ರಾಣ ಉಳಿಸಮ್ಮ ತಾಯಿ ಲಕ್ಷ್ಮಿ ಅಂತೇಳಿ ಆ ಕೊಲ್ಲಾಪುರದಲ್ಲಿ ಇರ್ತಕ್ಕಂಥ ಲಕ್ಷ್ಮಿನ ಬೇಡ್ತಾ ಇರೋಳಂತೆ. ಯಾಗಪ್ಪ ಕೊಲ್ಲಾಪುರದ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮಿ, ಕೊಲ್ಲಾಪುರದ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮಿ, ಕೊಲ್ಲಾಪುರದ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮಿ, ಗಂಡನ ನೀ ಉಳಿಸಮ್ಮ ಓ ತಾಯಿ, ಗಂಡನ ಕಾಪಾಡಮ್ಮ, ಅಳಿಸುದರು ನೀನೆಯಮ್ಮ, ಉಳಿಸುದರು ನೀನೆಯಮ್ಮ, ಅಳಿಸಿದರು ನೀನೆಯಮ್ಮ, ಉಳಿಸಿದರು ನೀನೆಯಮ್ಮ, ಅಳಿಸುದರು ನೀನೆಯಮ್ಮ, ಉಳಿಸಿದರು ನೀನೆಯಮ್ಮ, ಮುತ್ತೈಸ್ಥಾನವ ಉಳಿಸವ್ವ ಓ ತಾಯಿ, ಗಂಡನ ಕಾಪಾಡಮ್ಮ. ಕೊಲ್ಲಾಪುರದ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮಿ, ಕೊಲ್ಲಾಪುರದ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಲಕ್ಷ್ಮಿ, ಗಂಡನ ನೀ ಉಳಿಸಮ್ಮ ಓ ತಾಯಿ, ಗಂಡನ ಕಾಪಾಡಮ್ಮ. ಈ ಪ್ರಕಾರವಾಗಿ ಹೌದು ಹಾ ಶ್ರೀಲಕ್ಷ್ಮಿನ ಬೇಡ್ಕೋತಾ ಇರೋಳಂತೆ. ಹೆಣ್ಮಗಳು ಅಮ್ಮ ನನ್ನ ಗಂಡನ ಪ್ರಾಣಗಳನ್ನ ಉಳಿಸಮ್ಮ ಶ್ರೀಲಕ್ಷ್ಮಿ, ಹೌದಪ್ಪ ಶ್ರೀಲಕ್ಷ್ಮಿ. ಅಮ್ಮ ನೀವು ಯಾರಿಗೆ ಅಪಚಾರಗಳನ್ನ ಮಾಡಿದ್ರಿ ಹೋಗಿ ಅವರ ಪಾದ ಹಿಡಿದು ಬೇಡ್ಕೊಂಡ್ರೆ ನಿಮ್ಗೆ ಕಷ್ಟವೆಲ್ಲ ಪರಿಹಾರ ಆಯ್ತದೆ ಹೋಗಿ ಅಂದ್ರಂತೆ ಲಕ್ಷ್ಮಿ. ಹೌದಪ್ಪ ಆಗ ಶ್ರೀಲಕ್ಷ್ಮಿ ದೇವಾಲಯವನ್ನ ಬಿಟ್ಟು ಬರ್ತಾ ಇರೋಳಂತೆ. ಈ ಕಡೆ ಲಕ್ಷ್ಮಿ ಹೇಳ್ತಾ ಇರೋಳಂತೆ, ಸ್ವಾಮಿ ರೇವಣ ಸಿದ್ದೇಶ್ವರ ಅವರು ಮಾಡಿರ್ತಕ್ಕಂಥ ಅಪರಾಧಗಳನ್ನು ಮನ್ನಿಸಿ ನೀವು ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಹೋಗಿ ಸ್ವಾಮಿ. ಅಂತೇಳಿ ಶ್ರೀ ಲಕ್ಷ್ಮಿ ಹೇಳಿದ್ರಂತೆ ರೇವಣ ಸಿದ್ದೇಶ್ವರನಿಗೆ. ಹೌದು ಆಗ ಇಲ್ಲಿ ಓಡೋಡ್ ಬಂದು ಆ ರೇವಣಕರು ಪಾದ ಹಿಡ್ಕೊಂಡು ಬೇಡ್ಕೋತಾ ಇರೋಳಂತೆ ಲಕ್ಕಾದೇವಿ. ಯಾಕೆ ಸ್ವಾಮಿ ರೇವಣ ಸಿದ್ದೇಶ್ವರ ನನ್ನ ಗಂಡ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ ಮನ್ನಿಸಿ ಅಂತೇಳಿ ಲಕ್ಕಾದೇವಿ ಆ ರೇವಣಕರು ಪಾದ ಹಿಡ್ಕೊಂಡು ಬಿದ್ದಿ ಬೇಡ್ತಾ ಇರೋಳಂತೆ ಲಕ್ಕಾದೇವಿ. ಯಾಕಪ್ಪ ಪರಮಾತ್ಮ ಶಿವ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ರೇವಣ ಸಿದ್ದಯ್ಯ, ಸ್ವಾಮಿ ಮನ್ನಿಸಿ ಕಾಯೋ ರೇವಣ ಸಿದ್ದಯ್ಯ, ತಾಯಿಯೋ ನೀನೆ ರೇವಣ ಸಿದ್ದಯ್ಯೋ ತಂದೆಯೋ ನೀನೆ ರೇವಣ ಸಿದ್ದಯ್ಯ, ಸ್ವಾಮಿ ತಂದೆಯೋ ನೀನೆ ರೇವಣ ಸಿದ್ದಯ್ಯ, ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ರೇವಣ. ಈ ಪ್ರಕಾರವಾಗಿ ಹೌದು ಆ ರೇವಣ ಸಿದ್ದೇಶ್ವರನ ಪಾದಗಳನ್ನ ಬಾಚಿ ತಪ್ಪಿಕೊಂಡು ಬೇಡುವಳಂತೆ ಲಕ್ಕಾದೇವಿ. ಹೆಣ್ಮಗಳು ಅವಾಗ ರೇವಣ ಸಿದ್ದೇಶ್ವರ ಆ ಹೆಣ್ಮಗಳ ಕಷ್ಟಗಳನ್ನ ನೋಡಿ, ಏ ಕಟಾರಿಯೇ ಹೊರಗಿಂದ ಈಚೆ ಕಡೆ ಬಾ ಅಂದ್ರು ರೇವಣ ಸಿದ್ದೇಶ್ವರ. ಹೌದಪ್ಪ ಆ ಕಟಾರಿ ಹಂಗಂತ ಕೂಡಲೇ ತಾನೇ ಈಚೆ ಕಡೆ ಬಂದ್ಬಿಡ್ತಂತೆ. ಅವಾಗ ಆ ಗೋರಾಕ್ಷನು, ಸ್ವಾಮಿ ಸ್ವಾಮಿ ರೇವಣ ಸಿದ್ಧ ಪ್ರಭುವೇ, ನನ್ನ ಕಷ್ಟಗಳನ್ನ ಪರಿಹಾರ ಮಾಡಿದ ತಂದೆ, ನೀವು ಯಾರು ಅನ್ನೋದು ಹರಿದೆ ನನ್ನ ಅಪರಾಧಗಳನ್ನು ಮಾಡಿಬಿಟ್ಟಿದೆ ಸ್ವಾಮಿ ನಾನು ಅಂತೇಳಿ ಭಕ್ತಿಯಿಂದ ಪೂಜೆ ಮಾಡಿರೋನಂತೆ. ಯಾಕಪ್ಪ ಅಯ್ಯ ಗೋರಾಕ್ಷ, ಈ ರಾಕ್ಷಸರು ಬುದ್ಧಿಗಳನ್ನ ಬುಟ್ಟಿ ಜನಗಳನ್ನೆಲ್ಲ ಸದ್ಭಕ್ತಿಯಿಂದ ಮಾತನಾಡಿಸಿ ಗುರುಬುದ್ಧಿಯಿಂದ ನೀನು ದಿನ ಮಧ್ಯಾಹ್ನ ಶಿವ ಶಿವ ಅಂತೇಳಿ ಶಿವಪೂಜೆಗಳನ್ನು ಮಾಡು, ನಿನ್ನ ಕಷ್ಟವೆಲ್ಲ ಪರಿಹಾರ ಆಗುತ್ತೆ ಒಳ್ಳೆಯವನಾಗ್ಬಾಳಪ್ಪ ಅಂತೇಳಿ ಗೋರಾಕ್ಷನಿಗೆ ಹೇಳಿ ಸ್ವಾಮಿ ರೇವಣ ಸಿದ್ದೇಶ್ವರ ಅವರು ಕೊಲ್ಲಾಪುರದ ಗ್ರಾಮವನ್ನ ಬಿಡುತ್ತಾರೆ. ಸತ್ಯವಂತ ಶರಣ ರೇವಣಸಿದ್ರು, ಕೊಲ್ಲಾಪುರ
ಸಿದ್ದಯ್ಯ. ಹೌದು ಹೌದು ಅಲ್ಲಿಂದ ಎಲ್ಲಿ ಬರ್ತವ್ರೆ ಸ್ವಾಮಿ? ಎಲ್ಗಂಡು ಹುಚ್ಚನ ರೂಪದಲ್ಲಿ ಅವ್ರದ್ದು ಕಾಂಚೀಪುರದ ರಾಜ್ಯಕ್ಕೆ ಬರುತ್ತಾರೆ. ಶಕ್ತಿವಂತ ಸ್ವಾಮಿ ರೇವಣಸಿದ್ದು ಸ್ವಾಮಿ ರೇವಣ ಸಿದ್ದಯ್ಯ. ಕಾಂಚೀಪುರಕ್ಕೆ ಬಂದ್ರಂತೆ ರೇವಣ ಸಿದ್ದೇಶ್ವರ. ಅಲ್ಲಿಗೆ ಹುಚ್ಚುನು ರೂಪನಲ್ಲಿ ಸ್ವಾಮಿ ಬರುವಾಗ ಆ ಕಾಂಚೀಪುರದ ಜನಗಳೆಲ್ಲ ಹೋ ಯಾವನ ನಮ್ಮೂರಿಗೆ ಹುಚ್ಚ ಬಂದ್ಬಿಟ್ಟವನೇ ಕಾಣ್ರು, ಇವನ್ ಮಾತ್ರ ಬಿಡ್ಬೇಡ್ದು ಹಿಡ್ಕೊಳ್ರಿ ಅಂತೇಳಿ ಆ ಕಾಂಚೀಪುರದ ಜನಗಳೆಲ್ಲ ಆ ಗಳ್ಗಂಬಕ್ಕೆ ಕಟ್ಟಾಕಿ ರೇವಣ ಸಿದ್ದೇಶ್ವರನ ಹೊಡಿವಾಗ ಹೌದಪ್ಪ ನಾನು ಹುಚ್ಚನಲ್ಲ, ಹೊಡಿಬೇಡಿ ಹೊಡಿಬೇಡಿ ಅಂದ್ರೂ ಕೂಡ ಬಿಡ್ಲಿಲ್ಲ. ಎಲ್ಲ ಹೊಡೆದಿ ಸಾಕಾಗಿ ಎಲ್ಲ ಅವ್ರವ್ರ ಮನೆಗೆ ಹೊರಟೋದ್ರಂತೆ, ಇಲ್ಲೇ ಬಿದ್ದಿರ್ಲಿ ಅಂತ ಹೇಳಿ. ಇವನ್ ಇಲ್ಲೇ ಬಿದ್ದಿರ್ಲಿ. ಸ್ವಾಮಿ ಮಾಯವಾಗೋದ್ರು. ರೇವಣ ಸಿದ್ದೇಶ್ವರ ಮಾಯವಾದಾಗ ಆ ಕಾಂಚೀಪುರದ ದೇವಸ್ಥಾನದ ಹತ್ರ ಹೋದ್ರಂತೆ. ಕಾಂಚೀಪುರದ ದೇವಸ್ಥಾನದಲ್ಲಿ ವರದರಾಜ ಸ್ವಾಮಿ ಕತ್ತು ತನ್ನಷ್ಟು ತಾನೇ ಅಲ್ಗಾಡ್ತಾ ಇರೋದಂತೆ. ಹೌದು ಹಲ್ಗಾಡುವಾಗ ಊರಿನ ಜನ ಹೋಗಿ ನೋಡಿದ್ರಲ್ಲಿ, ಲೋ ನಮ್ಮ ಕಾಂಚೀಪುರದ ವರದರಾಜ ಸ್ವಾಮಿ ಕತ್ತು ತನ್ನಷ್ಟು ತಾನೇ ಅದ್ಗಾಡ್ತಾ ಇದೆಯಲ್ಲೋ. ಏನ್ರ ಇದು? ಆ ಹುಚ್ಚುನಿಗೆ ಹೊಡೆದ ಕೂಡಲೇ ಈ ದೇವ್ರು ಈ ರೀತಿ ಹಳ್ಳಾಡ್ತದಲ್ಲ ಆ ಕಡೆ ಈ ಕಡೆ ಸರಿಯೇ? ಏನ್ ಕಾರಣ ಅಂತ? ನಡೀರಿ ನಮ್ಮ ಕಾಂಚೀಪುರದ ರಾಜನಿಗೆ ಇದು ವಿಚಾರ ತಿಳಿಸುವ ನಡೀರಿ ಅಂತ ಹೇಳಿ ಅವರು ರಾಜನ ಹತ್ರ ಸುದ್ದಿ ತಗೋ ಹೋದ್ರಂತೆ. ಬುದ್ಧಿ ಬುದ್ಧಿ ಏನಯ್ಯ, ಏನ್ ಸಮಾಚಾರ? ಏನಿಲ್ಲ ಬುದ್ಧಿ, ನಮ್ಮೂರಿಗೆ ಯಾರೋ ಒಬ್ಬ ಹುಚ್ಚ ಬಂದಿದ್ದ. ನಮ್ಮೂರ್ಗೆ ಹೊಡಿಬೇಡಿ ನಾನು ಹುಚ್ಚನಲ್ಲ ಅಂತ ಎಷ್ಟೆಷ್ಟೋ ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ ಬುದ್ಧಿ. ಅವನಿಗೆ ಹೊಡಿವಾಗ ನಮ್ಮ ವರದರಾಜು ಸ್ವಾಮಿ ಕತ್ತು ತನ್ನಷ್ಟು ತಾನೇ ಕಂಪನಗೊಂಡು ಈ ಕಡೆ ಹಳ್ಳಾಡುವುದು ಬುದ್ಧಿ. ಹೌದೇ? ಏನು? ಅವನಿಗೆ ಹೊಡೆದ ಕೂಡಲೇ ವರದರಾಜ ಸ್ವಾಮಿ ಕತ್ತು ಹಳ್ಳಾಡುವುದೇ? ನಡಿರಿ ನೋಡುವ ಅಂತ ಹೇಳಿ ಆ ದೇವಸ್ಥಾನದ ಹತ್ರ ಬಂದು ನೋಡಿದ್ರಂತೆ. ವರದರಾಜ ಸ್ವಾಮಿ ಕತ್ತು ಹಂಗೆ ಅಲುಗಾಡುವುದಂತೆ ಆ ಕಡೆ ಈ ಕಡೆ. ನಿಜ ನಿಜ. ಆಹಾ, ನಮ್ಮ ಕಾಂಚೀಪುರಕ್ಕೆ ಬಂದಿರೋರು ಹುಚ್ಚನಲ್ಲ, ಇಲ್ಲ ಸಾಕ್ಷಾತ್ ಶಿವನೇ ಇರಬೇಕು, ಇರ್ಬೇಕು. ಆ ಕೈಲಾಸ ಭಗವಂತನೇ ಇರಬೇಕು. ಎಲ್ಲೋದ್ರು ಅವರು? ಎಲ್ಲಿ ಹುಡುಕುವುದೆಲ್ಲಿ ತಡ್ಕುವುದೆಲ್ಲಿ? ಈಗ ಏನ್ ಮಾಡೋದು ಅಂತೇಳಿ ಆ ಕಾಂಚೀಪುರದ ರಾಜ ಕೇಳುವಾಗ ಅಲ್ಲಬ್ಬ ಅಜ್ಜಜ್ಜಿ ಹಣ್ಣು ಮುತ್ಕಪ್ಪ ಹೇಳ್ತವ್ರೆ. ಏನಂತ? ಸ್ವಾಮಿ ಹುಡುಕಾಡಿದರೆ ಸಿಕ್ಕುವನಲ್ಲ, ತಡಕಾಡಿದರೆ ಅವರು ದೊರಕುವರಲ್ಲ. ಶ್ರದ್ಧ ಭಕ್ತಿಯಿಂದ ಅವರ ಪೂಜೆ ಮಾಡಿದರೆ ನಮಗೆ ಕಣ್ಣೇತ್ರಿಗೆ ಕಾಣಿಸ್ಕೊಳ್ಳುವರು ಸ್ವಾಮಿ ಅಂತೇಳಿ ಒಬ್ಬ ಅಜ್ಜಜ್ಜಿ ಹಣ್ಣು ಮುತ್ಕಪ್ಪ ಹೇಳಿದಾಗ ಶ್ರದ್ಧಭಕ್ತಿಯಿಂದ ಕರಬೆತ್ತಿ ಕೈಯ ಮುಗಿತಾ ಇರೋರಂತೆ ಯಾಕಪ್ಪ? ಆ ಕಾಂಚೀಪುರದ ರಾಜ. ಹೇಗೆ? ಕರಬೆತ್ತಿ ಕೈ ಮುಗಿಯುವಾಗ ಕೋಟಿ ಲಿಂಗದಲ್ಲಿ ಉದ್ಭವಿಸಿ ಬರ್ತಾ ಇರೋರಂತೆ ಸ್ವಾಮಿಯವರು. ಆಗ ಕಾಂಚೀಪುರದ ರಾಜ, ಸ್ವಾಮಿ ಈ ಲಿಂಗದಲ್ಲಿ ಉದ್ಭವಿಸಿ ಬರ್ತಾ ಇರೋರು ತಾವ್ ಯಾರು ಬುದ್ಧಿ ಹೇಳಿ ಬುದ್ಧಿ ಅಂತೇಳಿ ರಾಜ ಕೇಳ್ಕೊಂಡಾಗ, ಅಪ್ಪ ನಾನು ರೇವಣ ಸಿದ್ದು ಕಣಯ್ಯ. ಹೌದೇ ಬುದ್ಧಿ? ಆಹಾ, ರೇವಣ ಸಿದ್ದು ಪ್ರಭು ಬನ್ನಿ ಬನ್ನಿ ಎಲ್ಲಾರು ಬನ್ನಿ ಅಂತೇಳಿ ಆ ರೇವಣ ಸಿದ್ದರ ಪಾದವನ್ನ ಬೇಡ್ತಾ ಇರೋರಂತಾಗ, ಹೇಗೆ? ಕಾಂಚೀಪುರದ ಭಕ್ತರೇ ಬನ್ನಿರಿ, ನಮ್ಮ ರೇವಣ ಸಿದ್ದಯ್ಯನ ರೂಪಗಳ ನೋಡಿರಿ. ಕಾಂಚೀಪುರದ ಭಕ್ತರೇ ಬನ್ನಿರಿ, ನಮ್ಮ ರೇವಣಸಿದ್ದಯ್ಯನ ದರ್ಶನ ನೋಡಿರಿ. ನಮ್ಮ ರೇವಣ ಸಿದ್ದಯ್ಯನ ದರ್ಶನವ ಮಾಡಿರಿ. ಕೋಟಿ ಲಿಂಗದಲ್ಲಿ ಬಂದ ಸ್ವಾಮಿಯ ಭಕ್ತಿಯಿಂದ ಪೂಜೆ ಮಾಡುವ ಬನ್ನಿರಿ. ಕಾಂಚೀಪುರದ ಭಕ್ತರೇ ಬನ್ನಿರಿ, ರೇವಣ ಸಿದ್ದಯ್ಯನ ದರ್ಶನವ ಮಾಡಿರಿ. ನಮ್ಮ ರೇವಣ ಸಿದ್ದಯ್ಯನ ದರ್ಶನವ ಮಾಡಿರಿ. ನಮ್ಮ ರೇವಣ ಸಿದ್ದಯ್ಯನ ದರ್ಶನವ ಮಾಡಿರಿ. ಈ ಪ್ರಕಾರವಾಗಿ ಹೌದು. ಆ ರೇವಣ ಸಿದ್ದೇಶ್ವರನ್ನ ನೆನೀತಾ ಇರೋರಂತೆ, ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋರಂತೆ. ಕಾಂಚೀಪುರದಲ್ಲಿ ಸ್ವಾಮಿ ನಮ್ಮ ಕಾಂಚೀಪುರಕ್ಕೆ ಯಾವುದೋ ಕೇಡು ಬಂದಂತೆ ಅಂತ ತಿಳ್ಕೊಂಡಿದ್ದು. ನಮ್ಮ ಕಾಂಚೀಪುರವೆಲ್ಲ ಉದ್ಧಾರ ಆಗ್ಬೇಕಾದ್ರೆ ನೀವೇ ಸ್ವಾಮಿ
ನಮ್ಮ ಕಾಂಚೀಪುರದ ಜನಗಳಿಗೆಲ್ಲ ಅವರು ಮಾಡಿರ್ತಕ್ಕಂಥ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ. ನೀವು ಅಯ್ಯ, ತಪ್ಪು ಮಾಡೋದು ಮಾನವರು ಸಹಜ. ನಿಜ. ಮನೆಯ ಒಳತನಕ್ಕೆ ನೋವಾದರೆ ಮನೆಯಲ್ಲಿರೋ ಜನಕ್ಕೆಲ್ಲ ನೋವಾಗುವಂತೆ, ಸರಿ. ಆ ಶಿವನಿಗೆ ನೋವಾದರೆ ಈ ಲೋಕ ಆಳುವಂತ ದೇವಾಂದೇವತೆಗಳೆಲ್ಲ ನೋವಾಗುವಂತೆ. ನೋಡು, ನಾನು ಮನ್ನಿಸಬೇಕಾಗಿರೋದು ಗುರುಧರ್ಮ ಅಂತೇಳಿ ನೀವು ಸದ್ಭಕ್ತಿಯಿಂದ ಈ ಕೋಟಿ ಲಿಂಗಕ್ಕೆ ಪೂಜೆ ಮಾಡಿ ಕಾಂಚೀಪುರದಲ್ಲಿ ಅಂತೇಳಿ ಸ್ವಾಮಿ ಅಲ್ಲೊಂದು ಭಕ್ತಿಗಳನ್ನು ತೋರಿದರಂತೆ ಕಾಂಚೀಪುರದ ಜನಗಳಿಗೆ. ರೇವಣ ಸಿದ್ದೇಶ್ವರ. ಅವಾಗ ರಾಜ ಬುದ್ಧಿ ಒಂದು ಸ್ವಲ್ಪ ವರದರಾಜ ಸ್ವಾಮಿ ದೇವಸ್ಥಾನದ ಹತ್ರ ನೀವು ಬರಬೇಕಲ್ಲ. ಆಗ ರೇವಣ ಸಿದ್ದೇಶ್ವರನ ಕರ್ಕ ಬಂದ್ರಂತೆ. ಈ ಕಡೆ ಆ ಕಡೆ ವರದರಾಜ ಸ್ವಾಮಿ ಕತ್ತು ಅಲುಗಾಡುವುದಲ್ಲ. ಇವ್ರ ಕೈ ಮಡಗುದ ಕೂಡಲೇ ವರದರಾಜ ಸ್ವಾಮಿ ಕತ್ತು ನೆಟ್ಟಿಗೆ ನಿಂತು ಕತ್ತು. ನಿಜ ನಿಜ. ಆಹಾ, ಭಗವಂತ ರೇವಣ ಸಿದ್ದೇಶ್ವರ, ನನ್ನ ಅರಮನೆ ಗಂಟ ಒಂದು ಸ್ವಲ್ಪ ನೀವು ಬರಬೇಕಲ್ಲ ಅಂದ ರಾಜ. ರಾಜ ಏಕೆಂದ್ರೆ ಆ ರಾಜನಿಗೆ ಮಕ್ಕಳ ಸಂತಾನ ಇಲ್ಲ. ಈ ರೇವಣ ಸಿದ್ದೇಶ್ವರ ನಮ್ಮ ಮನೆಗೆ ಏನಾರ ಬಂದ್ರೆ ನಮಗೆ ಮಕ್ಕಳ ಸಂತಾನ ಆದ್ರೂ ಆಗ್ಬೋದು, ಕೊಡಬಹುದು. ಆ ರೇವಣ ಸಿದ್ದೇಶ್ವರ ನಮಗೆ ಮಕ್ಕಳ ಸಂತಾನ ಕೊಡಬಹುದು ಅಂತ ತಿಳ್ಕೊಂಡ ಕಾಂಚೀಪುರದ ರಾಜನು, ಸ್ವಾಮಿ ನಮ್ಮ ಅರಮನೆ ಗಂಟೆ ನೀವು ಬರಬೇಕಲ್ಲ ಅಂದ್ರ. ಅಯ್ಯ, ನಿನ್ನ ಸಂಕಟ ನನಗೆ ಗೊತ್ತಾಗ್ತಿದೆ. ಮಕ್ಕಳಿಲ್ಲ ಅಂತೇಳಿ ನಿನಗೆ ಚಿಂತೆ ಬಂದಿದೆ ಅಲ್ವೇ? ನೋಡು, ನಿಮ್ಮ ವಂಶದಲ್ಲಿ ಒಬ್ಬ ಕಂದ ಹುಡ್ತಾನೆ. ಒಬ್ಬ ಕಂದ ಹುಟ್ಟಿದ್ರೆ ಆ ಕಂದನಿಗೆ ರುದ್ರಮುನಿ ಅಂತೇಳಿ ನೀವು ನಾಮಕರಣ ಮಾಡಬೇಕು. ಆ ಹುಟ್ಟಿದಂತ ಮಗುವಿಗೆ ರುದ್ರಮುನಿ ಅಂತೇಳಿ ನಾಮಕರಣ ಮಾಡಿ ಅವನು ನಾಳೆ ಶಿವನ ಪೀಠಗಳನ್ನ ಏರವನು. ನಾಳೆ ಲೋಕದಲ್ಲಿ ಪ್ರಸಿದ್ಧಿಯಾಗಿ ರುದ್ರಮುನಿಯಪ್ಪ ಅಂತೇಳಿ ಪೂಜೆ ತಗೊಳ್ಳುವಂತ ದೇವರಾಗವನು ಅಂತೇಳಿ ಆ ಕಾಂಚೀಪುರದ ರಾಜನಿಗೆ ಅರಸಿ ಆಶೀರ್ವಾದಗಳನ್ನು ಮಾಡಿ ರೇವಣ ಸಿದ್ದೇಶ್ವರ ಸರಿ ಬುದ್ಧಿ. ಅವರು ಕಾಂಚೀಪುರವ ಬಿಟ್ಟು ಸ್ವಾಮಿ ಬರುತ್ತಾರೆ. ಶಕ್ತಿವಂತ ಶರಣ ರೇವಣಸಿದ್ದು ಕಾಂಚೀಪುರವ ಬಿಟ್ಟು ಬರುವಾಗ ಈ ಕಡೆ ವೀರಬಿಜ್ಜಳ ರಾಜ ಹೌದು ದಂಡು ದಾಳಿ ಕರ್ಕೊಂಡು ಮಂದಿ ಮಾರಬಲ ಬುಟ್ಕೊಂಡು ಕುದುರೆ ಮೇಲೆ ಲೋಕದ ಮೇಲೆ ಅವನು ಬರುತ್ತಾನೆ. ಶಕ್ತಿವಂತ ಶರಣ ಬಿಜ್ಜಳ ರಾಜ ವೀರಬಿಜ್ಜಳ ದಂಡು ದಾಳಿ ಮಂದಿ ಮಾರ್ಬಲನ್ನೆಲ್ಲ ಕರ್ಕೊಂಡು ಲೋಕದ ಮೇಲೆ ಬರುವಾಗ ಮಾಸೂರಿನ ಕೆರೆಗಳಿಗೆ ಮುಳುಗಿಸಿರ್ತಕ್ಕಂಥ ಕತ್ತಿಗಳನ್ನ ನೋಡಿದನಂತೆ ವೀರಬಿಜ್ಜಳ ರಾಜ. ಅವಾಗ ಅಲ್ಲಿ ಡೇರೆಗಳನ್ನ ಹಾಕಿ ಎಲ್ಲ ಟ್ಯಾಂಕಿ ಆದ್ರು. ದಂಡು ದಾಳಿಗಳೆಲ್ಲ ಸೇರಿ ನೋಡ್ರಯ್ಯ, ನೋಡಲ್ಲಿ ಕತ್ತಿ ಕಾಣಿಸ್ತಾ ಇದೆ, ಹೋಗಿ ಆ ಕತ್ತಿ ಎತ್ಕೊಂಡು ಬರೋಗಿ. ಹೋಗಿ. ಯಾಕೆಂದ್ರೆ ರಾಜ ಮನಸ್ಥರಿಗೆ ಕತ್ತಿ ಕಂಡ್ರೆ ಆಸೆ. ಈ ಮಂತ್ರಿಗಳು ಹೋಯ್ತಾರೆ, ಕೈ ಹಾಕ್ತಾರೆ, ಆ ಕತ್ತಿ ಕೈಗೆ ಸಿಕ್ಕಾಲ್ತು ಕಣ. ಮಾಯವಾಯ್ತಾ ಇರೋದಂತೆ, ಆ ಕತ್ತೆ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದಂತೆ. ಬುದ್ಧಿ, ವೀರಬಿಜ್ಜಳ ರಾಜನೇ, ಆ ಕತ್ತಿನ ನಾವು ಕೈ ಹಾಕಿದ್ರೆ ಕೈಗೆ ಸಿಕ್ಕಲ್ಲ, ಮಾತ್ರ ಕಣ್ಣಿಗೆ ಕಾಣಿಸ್ತದೆ. ಬುದ್ಧಿ, ಈ ಕೆರೆ ಒಳಗೆ ಏನು ಕಣ್ಣು ಮಾತ್ರ ಕಾಣಿಸ್ತದೆ, ಕೈಗೆ ಮಾತ್ರ ಸಿಕ್ಕೋದಿಲ್ವೇ? ನೋಡ್ರಿ, ಆ ಕತ್ತಿಲಿ ಏನೋ ಇದೆ, ಅದನ್ನ ನಾಶ ಆಗ್ಬೇಕಾದ್ರೆ ನಾವೇನಾದ್ರು ಒಂದು ಸಾಂಸ್ಕಾರ ಮಾಡ್ಲೇಬೇಕು. ಹೌದಪ್ಪ. ನೋಡ್ರಿ, ಈ ಲೋಕದಲ್ಲಿ ಎಲ್ಲಾರ ಇಲ್ಲಿ ಪಂಡಿತರುಗಳು ಎಲ್ಲಾರನ್ನ ಕರ್ಕೊಂಡು ಬರೋಗಿ. ಹೋಗಿ. ಏನು ಒಬ್ರಿಗೊಬ್ರು ಮೀರಿದವರು ಪಂಡಿತರು ಅಂದ್ರೆ ಇಲ್ವೇನ? ಮನೆ ಉದ್ಧಾರ ಮಾಡುವಂತ ಪಂಡಿತರು, ಒಬ್ರು ಮನೆ ಹಾಳು ಮಾಡುವಂತ ಪಂಡಿತರು, ಇಬ್ರು ಇಂಥವರೆಲ್ಲ ಸೇರ್ತಾ ಇರೋರಂತೆ ಅಲ್ಲಿಗೆ. ಕನ್ನಡ ಆ ಪಂಡಿತರುಗಳೆಲ್ಲ ಸೇರಿ ಶಾಸ್ತ್ರಗಳನ್ನ ನೋಡಿ ಆ ರಾಜನಿಗೆ ಹೇಳ್ತಾ ಇರೋರಂತೆ, ಸ್ವಾಮಿ, ಆ ಕಟಕ ನಿಮ್ಮ ಹೊಸ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? 12,000 ಹೆಣ್ಮಕ್ಳು, ಮದುವೆ ಆಗದಿರುವಂತ ಕನ್ಯೆ ಹೆಣ್ಮಕ್ಳು, ಆ ಹೆಣ್ಮಕ್ಳನ್ನ ತಂದು ಬಲಿ ಕೊಟ್ರೆ ಆ ಕಟಕ ನಿಮ್ಮ ವಾಸ ಆಗ್ತದೆ ಸ್ವಾಮಿ ಅಂದ್ರ. ಆಹಾ, 12,000 ಹೆಣ್ಮಕ್ಳೇ, ಯಾವ ಲೆಕ್ಕ ಬಿಡು. ಏಯ್ ಹೋಗ್ರಿ, ನಾಲ್ಕ ಮೂಲೆಗೆ ಹೋಗಿ 12,000 ಹೆಣ್ಮಕ್ಳನ್ನ ಹೇಳ್ಕೊಂಡು ಬರೋಗಿ. ಹೋಗಿ. 12,000 ಹೆಣ್ಮಕ್ಳನ್ನ ಹೇಳ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಮದುವೆ ಆಗಿರಕ್ಕಿಲ್ಲ. 16 ವರ್ಷದ ಹೆಣ್ಮಕ್ಳು ಪಟ್ಟಪರಾಧಿ ಹೆಣ್ಮಕ್ಳಾಗಿರ್ಬೇಕು. ಆ ಹೆಣ್ಮಕ್ಳನ್ನ ಹೇಳ್ಕೊಂಡು ಬರೋಗಿ ಅಂತ ಹೇಳ್ಕಳಿಸದಂತ ವೀರಬಿಜ್ಜಳ ರಾಜ ಅಲ್ವೇನಡ. ಆಗ ಮಂತ್ರಿಗಳು ದೇಶ ರಾಜ್ಯವೆಲ್ಲ ತಿರುಗಿ 12,000 ಹೆಣ್ಮಕ್ಳಲ್ಲಿ
11,999 ಹೆಣ್ಮಕ್ಳನ್ನ ಹೇಳ್ಕೊಂಡು ಬಂದ್ರಂತೆ. ಒಂದ್ರೇ ಕಡಿಮೆ. ಒಂದ್ ಹೆಣ್ಣು ಮಗಳು ಮಾತ್ರ ಸಿಕ್ಲಿಲ್ಲ. ಇಲ್ಲ. ಬಂದು ರಾಜನ ಹತ್ರ ವಿಚಾರ ತಿಳಿಸಿದ್ರು. ಸ್ವಾಮಿ ಸ್ವಾಮಿ ಎಳ್ಕ ಬಂದ್ರೇನಯ್ಯ? ಎಳ್ಕ ಬಂದಿದ್ದೀವಿ ಸ್ವಾಮಿ ಅಂದ್ರೆ 11,999 ಹೆಣ್ಮಕ್ಳನ್ನ ನಾವು ಕರ್ಕ ಬಂದಿದ್ದೀವಿ. ಇನ್ನೊಂದು ಹೆಣ್ಣು ಮಗಳು ಸಿಕ್ಲಿಲ್ಲ ಸ್ವಾಮಿ. ನಮ್ ಕೈಗೆ ಇನ್ನೊಂದು ಹೆಣ್ಣು ಮಗಳು ಸಿಕ್ತದ್ಮೇಲೆ ಆ ಕತ್ತಿನ ಮೋಸ ಆಗೋದಿಲ್ಲ. ಆಗೋದಿಲ್ಲ. ಹೋಗಿ ಎಲ್ಲಾರ ಇರ್ಲಿ ಹುಡುಕಿ ಕೇಳ್ಕೊಂಡು ಬರೋಗಿ. ಎಳ್ಕಬರಗೆ ಅವಾಗ ಮಂತ್ರಿಗಳು ಹುಡಿಕೊಂಡು ಬರ್ತಾ ಇರೋರಂತೆ ಹೆಣ್ಮಗಳ. ಹುಡಿಕೊಂಡು ಬರುವಾಗ ಈ ನೆಲಮಲೆಪುರದಲ್ಲಿ ನನ್ನ ಅಣ್ಣ ಮೇಲಕ್ಕೆ ಹೋದವರು ಬರಲೇ ಇಲ್ವಲ್ಲ ಅಂತೇಳಿ ಕಾಯ್ಕೊಂಡೇ ಕುಂತಿರೋಳಂತೆ ರೇಣುಕಾದೇವಿ ಅಣ್ಣನ ನೆನ್ಕೊಂಡು. ಆ ಹೆಣ್ಮಗಳು ಇವ್ರು ಹೋದ್ರಲ್ಲಿ. ಯಾರಮ್ಮ ನೀನು? ನಿನ್ನ ಹೆಸರೇನು? ನನ್ನ ಹೆಸರು ರೇಣುಕಾದೇವಿ. ಓಹೋ ರೇಣುಕಾದೇವಿಯೋ, ಹಂಗಿದ್ಮೇಲೆ ನಿನಗೆ ಮದುವೆ ಆಗಿದತ್ತೇನಮ್ಮ? ಇನ್ನ ಇಲ್ಲ ಕಣಪ್ಪ. ಇನ್ನ ಮದುವೆ ಆಗ್ಲಿಲ್ಲ ಸ್ವಾಮಿ. ಆಹಾ, ಹಂಗಿದ್ಮೇಲೆ ಇದೇ ಹೆಣ್ಣು ಸರಿ ಅಂತೇಳಿ ಈ ಹೆಣ್ಣು ಸಿಕ್ತು ನಡೀರಿ. ಆ ಕಟ್ಟಿಕಾರ ನಮ್ಮ ರಾಜನಾಸ ಆಯಿತು ಇನ್ಮೇಲೆ ಅಂತೇಳಿ ಇವರು ಆ ಹೆಣ್ಣು ಮಗಳ ಎಳಕಂಡು ಬರುತ್ತಾರೆ. ಸತಿವಂತ ತಾಯಿ ರೇಣುಕಮ್ಮ ರೇಣುಕಾದೇವಿನ ಎಳಕಂಡು ಬರುವಾಗ ಹೌದು ಅಣ್ಣ ರೇವಣ ಸಿದ್ದೇಶ್ವರ ಅಣ್ಣ 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 ಅಂತೇಳಿ ಕೂಗುವಳಂತೆ. ಆ ಹೆಣ್ಮಗಳು ಇಲ್ಲಿ ರೇಣುಕಾದೇವಿ ಕೂಗಿದಂತ ಕೂಗು ನಮ್ಮ ರೇವಣ ಸಿದ್ದೇಶ್ವರನ ಪಾದಕ್ಕೆ ಅರಿವಾಯ್ತು. ಆಗ ರೇವಣ ಸಿದ್ದೇಶ್ವರ ಏನಿದು ನನ್ನ ತಂಗೆ ಸಪ್ತವಾಯ್ತಾ ಅದಲ್ಲ ಏನಿದು ಅಂತೇಳಿ ಅವರು ದಿಷ್ಟಿ ಮಡಗಿ ಸ್ವಾಮಿ ನೋಡುತ್ತಾರೆ. ಅಣ್ಣಯ್ಯೋ ಸತಿವಂತ ಶರಣ ರೇವಣ ಸಿದ್ದು ಎಳ್ಕೊಂಡು ಬರುವಾಗ ಹೆಣ್ಮಗಳನ್ನ ಅಣ್ಣ 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 ಅಂತೇಳಿ ಕೂಗ್ತಾ ಇರೋಳಂತೆ ರೇಣುಕಾದೇವಿ. ಹೌದು. ಅಣ್ಣ ಅಂತ ಕೂಗಿದಂತ ಸಪ್ತ ಅಲ್ಲಿ ರೇವಣ ಸಿದ್ದೇಶ್ವರನ ಪಾದಕರವಾಗಿದೆ. ತಂಗೆ ಕೂಗದಂತ ಶಬ್ದ. ರೇವಣ ಸಿದ್ದೇಶ್ವರ ದಿಷ್ಟಿ ಮಡಿಗೆ ನೋಡ್ತಾ ಇರೋರಂತೆ. ಏನು ನನ್ನ ತಂಗಿ ರೇಣುಕಾದೇವಿ ಸಪ್ತ ಬರ್ತಾ ಇದೆಯಲ್ಲ ನನ್ನ ಕಿವಿಗೆ ಅಂತೇಳಿ ರೇವಣ ಸಿದ್ದೇಶ್ವರ ಚಪ್ಪನ್ನೇಳು ರಾಜ್ಯಗಳೆಲ್ಲ ದಿಷ್ಟಿ ಮಡಗಿ ನೋಡುವಾಗ ಹೌದಪ್ಪ. ಇವರ ಆ ಹೆಣ್ಮಗಳನ್ನ ಎಳ್ಕೊಂಡು ಆ ವೀರ ಬಿಜ್ಜಳನ ಹತ್ರ ತಂದೆ ನಿಲ್ಸಿರೋರಂತೆ. ನಿಜ ಕಣ್ಣು. ಅವಾಗ ಸ್ವಾಮಿ ದಿಷ್ಟಿ ಮಡಗಿ ನೋಡಿದಾಗ ವೀರ ಬಿಜ್ಜಳ ಕಂಡುಬಿಟ್ಟ ಕಣ್ಣಿಗೆ. ಇಲ್ವೇ? 12,000 ಹೆಣ್ಮಕ್ಳುಗಳು ಕಂಡುಬಿಟ್ರು ರೇವಣ ಸಿದ್ದೇಶ್ವರನ ಕಣ್ಣಿಗೆ. ಆಗ ಬಂದೇ ರೇಣುಕಾದೇವಿ ಅಂತೇಳಿ ಸ್ವಾಮಿ ರೇವಣ ಸಿದ್ದೇಶ್ವರ ಅವರು ಮಾಸೂರಿನ ಕೆರೆ ಹತ್ರ ಬರುತ್ತಾರೆ. ಸತಿವಂತ ಶರಣ ರೇವಣ ಸಿದ್ದು ರೇವಣ ಸಿದ್ದೇಶ್ವರ ಮಾಸೂರಿನ ಕೆರೆ ಹತ್ರ ಬಂದಾಗ ಹೌದು 12,000 ಹೆಣ್ಮಕ್ಳನ್ನೆಲ್ಲ ಸೋಲು ನಿಲ್ಲಿಸಿರೋನಂತ ವೀರ ಬಿಜ್ಜಳ. ಹೌದು ಹೌದು. ಆಗ ರೇವಣ ಸಿದ್ದೇಶ್ವರ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ನಿಂತ್ಕೊಂಡಾಗ ವೀರ ಬಿಜ್ಜಳ ನೋಡ್ಕೊಂಡಂತೆ ರೇವಣ ಸಿದ್ದೇಶ್ವರನ್ನ. ಆಗ ಸ್ವಾಮಿ ರೇವಣ ಸಿದ್ದು ಪ್ರಸನ್ನ ಸಿದ್ದು ಇಲ್ಲಿ ಪ್ರಸನ್ನವಾಗಿ ನಿಂತಿದ್ದೀರಲ್ಲ ಸ್ವಾಮಿ, ನೀವ್ ಯಾವಾಗ ಬಂದ್ರಿ ಅಂತೇಳಿ ಬಿಜ್ಜಳ ಕೇಳುವಾಗ ಅಯ್ಯ ಬಿಜ್ಜಳ ಅಂದ್ರೆ ನಿನ್ ದುರಾಂಕಾರ ದುರ್ಬುದ್ಧಿನ ಇನ್ನ ಬಿಡ್ಲಿಲ್ವಲ್ಲ. ಈ 12,000 ಹೆಣ್ಮಕ್ಳನ್ನ ಕರಕಬಂದಿ ಬಲಿ ಕೊಡ್ತಾ ಇದೆಯಲ್ಲ ಏಕೆ ಸ್ವಾಮಿ? ಏನು ಈಗ ಈ ರೀತಿ ಹೇಳ್ತಾ ಇದ್ದೀರಲ್ಲ? ಈ ಕೆರೆಯಲ್ಲಿ ಒಂದು ಕಟ್ಕ ಇದೆ, ಈ ಮಾಸೂರಿನ ಕೆರೆ ಒಳಗೆ. ನನಗೆ ಆ ಕಟ್ಕ ಕಂಡ್ರೆ ತುಂಬಾ ಇಷ್ಟ. ಆ ಕಟ್ಕ ನಾನು ಹೊಸ ಮಾಡ್ಕೋಬೇಕು ಅಂದ್ರೆ 12,000 ಹೆಣ್ಣುಮಕ್ಕಳನ್ನ ಬಲಿ ಕೊಡಬೇಕು. ಆ ಕಟ್ಕ ನಾನು ಹೊಸ ಆಗೋದು ತಪ್ಪೇ ಸ್ವಾಮಿ? ಹೇಳಿ ಸ್ವಾಮಿ. ಆ ಕಟ್ಕ ನೀನು ಹೊಸ ಆಗೋದು ತಪ್ಪಲ್ಲ ಕಾಣೋ ವೀರ ಬಿಜ್ಜಳ. 12,000 ಹೆಣ್ಣುಮಕ್ಕಳ ಕಣ್ಣೀರಿಗೆ ನೀನು ಬಲಿ ಆಗ್ತಾ ಇದೆಯಲ್ಲೋ ಇವಾಗ ಸ್ವಾಮಿ. 12,000 ಹೆಣ್ಣುಮಕ್ಕಳು ಬಲಿ ಕೊಡೋದು ನಾನು ಅವ್ರ ಕಣ್ಣೀರಿಗೆ ನಾನು ಬಲಿಯಾದನೆ ಇಲ್ಲ. ಆ ಕಟ್ಕ ನನ್ನ ಹೊಸ ಆಗ್ಲೇಬೇಕು. ಬ್ಯಾಡ ಬಿಜ್ಜಳ ಬ್ಯಾಡ ಅಂತ ಎಷ್ಟೆಷ್ಟು ಹೇಳಿದ್ರಂತೆ ರೇವಣ ಸಿದ್ದೇಶ್ವರ. ಕೇಳಲಿಲ್ಲ ಅವನು. ಅಯ್ಯ ಬಿಜ್ಜಳ
ನಿನಗೆ ಆ ಖಡ್ಗ ಬೇಕು ತಾನೇ? ಬೇಕು. ಹೌದು ಸ್ವಾಮಿ, ಬೇಕು. ಹಂಗಿದ್ಮೇಲೆ ನೋಡು, 12,000 ಹೆಣ್ಮಕ್ಳನ್ನೆಲ್ಲ ನೀನು ಬಿಟ್ಬಿಡು, ಆ ಖಡ್ಗನ ನಾನೇ ತಂದು ಕೊಡ್ತೀನಿ ನಿನಗೆ. ಸರಿ, 12,000 ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಕಳಿಸ್ಬಿಟ್ರಂತೆ. ಅವಾಗ ಸ್ವಾಮಿ ರೇವಣ ಸಿದ್ದೇಶ್ವರ ಹೌದಪ್ಪ. ಆ ಮಾಸೂರಿನ ಕೆರೆ ಒಳಗಿರ್ತಕ್ಕಂಥ ಕರಾಳ ಖಡ್ಗ, ಆ ಖಡ್ಗವನ್ನು ತಂದು ತಗೊಳಪ್ಪ ವೀರ ಬಿಜ್ಜಳ ಅಂತೇಳಿ ಆ ಬಿಜ್ಜಳನ ಕೈ ಕೊಟ್ಟಿದಾಗ ಅವನು ಅಯ್ಯಯ್ಯೋ ಹುರಿ ಹುರಿ ಹುರಿ, ನನ್ನ ಮೈಯೆಲ್ಲ ಹುರಿ ಹುರಿ ಪ್ರಭುವೇ ಹುರಿ ಅಂತೇಳಿ ಬಡ್ಕೋತಾರೋನಂತೆ ವೀರ ಬಿಜ್ಜಳ. ತಡಿಬೇಕಲ್ಲಣ್ಣ ಅದನ್ನ. ಅವಾಗ ರೇವಣ ಸಿದ್ರು ಆ ಕತ್ತಿನ ಈಸ್ಕೊಂಡ್ರಂತೆ. ನೋಡಯ್ಯ ವೀರ ಬಿಜ್ಜಳ, ದುರ್ಬುದ್ಧಿಯಿಂದ ನೀನು ದುರಾಂಕಾರದಿಂದ ಆ ಕತ್ತಿ ನೀನು ಹೊಸ ಮಾಡಿಕೊಂಡ್ರೆ ನಿನಗೆ ಉಳ್ಗಾಲವಿಲ್ಲ ಕಣಯ್ಯ, ಉರಿದು ಬೆಂದೋಗ್ಬಿಡ್ತಿ. ನೀನು ಅದೇ ಸದ್ಭಕ್ತಿಯಿಂದ ಭಯಭಕ್ತಿಯಿಂದ ನೀನು ಆ ಕತ್ತಿನ ಹೊಸ ಪಡಿಸ್ಕೊಂಡಿದ್ರೆ ಆ ಕತ್ತಿ ನೀನು ಹೊಸ ಆಯ್ತಿತ್ತು ಅಂತೇಳಿ ರೇವಣ ಸಿದ್ದೇಶ್ವರ ಯಕ್ಷಾಯಿಣಿ ನಿಜರೂಪನ ತಾಳು. ಆಗ ನೋಡಯ್ಯ ವೀರ ಬಿಜ್ಜಳ, ಇವರು ಒಬ್ಬ ಋಷಿಗಳ ಸಾಪುಕ್ಷಕ್ಕೆ ರಾಕ್ಷಸರಾಗಿ ಮೆರೀತಿದ್ರು. ಇವರು ನಾನೋಗಿ ಈ ರಾಕ್ಷಸರನ್ನ ಸಂಹಾರ ಮಾಡಿ ಕರಿಗೇಳು ಕಬ್ಬಿಣದ ಗುಂಡುಗಳಾಗಿ 2 ಖಡ್ಗ ಮಾಡಿಸಿದೆ. ನಾನು ಒಂದು ಖಡ್ಗನ ರಾಜ ವಿಕ್ರಮನಿಗೆ ದಾನವಾಗಿ ಕೊಟ್ಟಿದೆ, ಒಂದು ಖಡ್ಗನ ಈ ಮಾಸೂರಿನ ಕೆರೆ ಒಳಗೆ ಮುಳುಗಿಸಿದೆ ನೋಡು ಅಂತೇಳಿ ಸ್ವಾಮಿ ರೇವಣ ಸಿದ್ದೇಶ್ವರ ಹೇಳಿದಾಗ, ಸ್ವಾಮಿ ನಾನು ತಪ್ಪು ಮಾಡಿದೆ ಅಂತೇಳಿ ರೇವಣ ಸಿದ್ದೇಶ್ವರನಿಗೆ ಶರಣಗತನಾದ್ರಂತ ವೀರ ಬಿಜ್ಜಳ. ಅಲ್ಲೇ ಆಗ ಯಕ್ಷಾಯಿಣಿ ಹೇಳ್ತಾ ಇರೋಳಂತೆ, ಸ್ವಾಮಿ ನಾನು ಹೋಗ್ತೀನಿ, ನನಗೆ ಅಪ್ಪಣೆಗಳನ್ನು ಕೊಡಿ ಸುರ್ಲೋಕಕ್ಕೆ ಅನ್ಲು. ಹೋಗಿದ ಬಾ ಮಗಳೇಂದ್ರಂತೆ ರೇವಣ ಸಿದ್ದೇಶ್ವರ. ಆಗ ಯಕ್ಷಾಯಿಣಿ ಸುರ್ಲೋಕಕ್ಕೆ ಹೋದ್ರು. ಸ್ವಾಮಿ ರೇವಣ ಸಿದ್ದೇಶ್ವರ ತನ್ನ ತಂಗಿಯಾದ ರೇಣುಕಮ್ಮನ್ನ ಕರೆಕೊಂಡು ಅವರು ರೇವಣ ಸಿದ್ದೇಶ್ವರನ ಬೆಟ್ಟಕ್ಕೆ ಬರುತ್ತಾರೆ. ಆ ಸತ್ಯವಂತ ಶರಣ ರೇವಣ ಸಿದ್ದು ಸ್ವಾಮಿ ರೇವಣ ಸಿದ್ದೇಶ್ವರ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಆ ರೇವಣ ಸಿದ್ದೇಶ್ವರನ ಬೆಟ್ಟದಲ್ಲಿ 3 ಮಾತ ಬುದ್ಧಿ ಹೇಳ್ತಾ ಇರೋರಂತೆ ಸ್ವಾಮಿ ರೇವಣ ಸಿದ್ದೇಶ್ವರ. ತಂಗೆಗೆ ತಂಗಮ್ಮ, ಅಣ್ಣಯ್ಯ, ನಾನು ಬೆಟ್ಟದ ಮೇಲ್ಗಡೆ ಹೋಗಿ ನೆಲೆಯಾಗ್ತೀನಿ, ನಾನು ನೀನಿಲ್ಲಿ ಕೆಳಗಡೆ ನೆಲೆಯಾಗವ ಅಂದ್ರು. ತಂಗೇನ ಅಣ್ಣ, ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನೀವು ಹೋಗಿ ಮೇಲ್ಗಡೆ ಸೇರ್ಕೊಂಡಿರೋ ಆಗೋದಿಲ್ಲ ಕಣಣ್ಣ, ನಾನು ಬಂದ್ಬಿಡ್ತೀನಿ ನಿನ್ನ ಜೊತೆಲೆ ಮೇಲ್ಕೆ. ಬೇಡ ಕಣವ, ನೀನು ಹತ್ನಾರೆ ಕಣವ, ಬೆಟ್ಟವನ್ನು ಹತ್ನಾರೆ ನೀನು ಕೆಳಗಡೆನೇ ಇರು. ನೀನು ಕೆಳಗಡೆ ನೆಲೆಯಾದ್ರೆ ಮುಂದಲ ಪೂಜೆ ನಿನಗೆ ಕೊಡ್ತೀನಿ. ನಾನು ಮುಂದಲ ಪೂಜೆ ನಿನಗೆ ಕೊಡ್ತೀನಿ, 2ನೇ ಪೂಜೆ ಭೀಮೇಶ್ವರಿಗೆ ಕೊಡ್ತೀನಿ, 3ನೇ ಪೂಜೆ ನಾ ತಗೋತೀನಿ ಕಂದ. ಈ ಕೆಳಗಡೆನೆ ನೆಲೆಯಾಗವನ್ರಂತೆ ಸ್ವಾಮಿ ರೇವಣ ಸಿದ್ದೇಶ್ವರ. ತಂಗಮ್ಮನ ಅಣ್ಣ ಅಣ್ಣ, ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹಂಗಾರೆ ನೀ ಮೇಲ್ಕೊಂಟೋದಿ ಅಣ್ಣ. ಹೇಳಿ ಅಣ್ಣ. ನೋಡುವ, ನಿನ್ನ ಎದುರಿಗೆ ನಾನು ಬೆಟ್ಟದ ಮೇಲೆ ಕುಂತ್ಕೋತೀನಿ. ನಾನು ನೀನಿಲ್ಲಿ ಕೆಳಗಡೆ ನೆಲೆಸಿದ್ರೆ ಸಾವಿರಾರು ಜನ ಹೆಣ್ಮಕ್ಳುಗಳು ಬರ್ತಾರೆ. ಬಂದು ಮಕ್ಕಳಿಲ್ಲ ತಾಯಿ, ನನಗೆ ಮಕ್ಕಳ ಸಂತಾನ ಕೊಡುವ ತಾಯಿ ರೇಣುಕಮ್ಮ ಅಂತೇಳಿ ನಿನ್ನ ಪಾದ ಹಿಡಿದು ಬೇಡ್ಕೋತಾರೆ. ಹೆಣ್ಮಕ್ಳುಗಳು ಅಂತರಿಗೆ ಮಕ್ಕಳ ಸಂತಾನ ಕೊಟ್ಟಿ ಒಕ್ಕಲು ಮಾಡ್ಕೊ. ನೀನು ಅದೇ ಮದುವೆ ಆಗಿರುವಂತ ಕನ್ನೆ ಹೆಣ್ಮಕ್ಳು ಬಂದು ಸರಗೊಡ್ಡಿ ಬೇಡ್ಕೋತಾರೆ, ತಾಯಿ ನನಗೆ ಕಂಕಣದ ಭಾಗ್ಯ ಸಿಕ್ಕಿಸವ್ವ, ನನಗೆ ಮುತ್ತೈದೆ ಭಾಗ್ಯ ದೊರಕಿಸವ್ವ ಅಂತೇಳಿ ಬೇಡ್ಕೋತಾರೆ. ನಿನ್ನ ಅಂತವರಿಗೆ ಕಂಕಣ ಭಾಗ್ಯ ದೊರಕಿಸಿದ್ರೆ ನೀನು ಭಕ್ತರನ್ನ ಒಕ್ಕಲು ಮಾಡ್ಕೊಂಡು ಈ ಲೋಕದಲ್ಲಿ ಚಚ್ಚಿ ಮುರಿದಿ ನೀನು ಒಕ್ಕಲು ಪಡೆಯವ್ವ. ನೀನು ತಾಯಿ ರೇಣುಕಮ್ಮ, ರೇಣುಕಾದೇವಿ ಅಂತೇಳಿ ನೀನಿಲ್ಲಿ ನೆನಸು. ಇಲ್ಲಿ ಗಂಟ ರೇಣುಕಾದೇವಿ, ಇಲ್ಲಿಂದ ಆಚೆ ನಿನಗೆ ಅಮ್ಮನೋರ ಪೂಜೆ ಅಂತ ನಡೀಲಿ ಇಲ್ಲಿಂದ ಆಚೆಗೆ ಅಂತೇಳಿ ಹಾ ರೇವಣ ಸಿದ್ದೇಶ್ವರ ಹಾ ತಂಗೆ ರೇಣುಕಾದೇವಿಗೆ 3 ಮಾತ ಬುದ್ಧಿ ಹೇಳಿರೋರಂತೆ. ಅಣ್ಣ 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 ಆಗ್ಲಿ ಅಣ್ಣ, ನಿನ್ನ ಮಾತಿನಂತೆ ಆಗ್ಲಿ, ನಾನು ಇಲ್ಲೇ ನೆಲೆಸ್ತೀನಿ ಅಂದಾಗ ನೋಡುವ, ಇಲ್ಲಿ ಕೆಳಗಡೆ ಅಮ್ಮನೋರ ಪೂಜೆ ಅಂತ ನಡೆದ್ರೆ ನಿನಗೆ ತೇರು ಕೂಡ ನಡೀಲಿ, ಇಲ್ಲಿ ಕೊಂಡ ಬಂಡಿ ಎಲ್ಲ ನಡೀಲಿ ಇಲ್ಲಿ ಕೆಳಗಡೆ ನಿನಗೆ ಅಂತೇಳಿ ರೇವಣ ಸಿದ್ದೇಶ್ವರ ಬೆಟ್ಟಗಳನ್ನು ಹತ್ತಿ ಹೋಗುವಾಗ ಬೆಟ್ಟದ ಮೇಕೆ ಈ ಕಡೆ ಆ ತೆಂಗಿನಕಲ್ಲು ಪ್ರಾಂತದಲ್ಲಿರ್ತಕ್ಕಂಥ ಚಾಮರಸ, ಹೌದಪ್ಪ, ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಸೇರಿ ಅವಾಗ ಮೊದಲನೇ ಪೂಜೆ ಕೊಂಡ ಬಂಡಿಗಳನ್ನ ನಡೆಸ್ತಾ ಇರೋರಂತೆ. ತಾಯಿ ಅಮ್ಮನವ್ರ ಪೂಜೆ, ಭೀಮೇಶಾದ್ರಿ ಪೂಜೆ, ರೇವಣ ಸಿದ್ದೇಶ್ವರನ ಪೂಜೆ ಅಂತೇಳಿ ಹೌದು, ಅವರು ಭಕ್ತಿಯಿಂದ ಯಾಸ ಹುಣ್ಣಿಮೆ ಒಳಗೆ ಪೂಜೆ ಮಾಡ್ತಾ ಇರೋರಂತೆ. ಯಾಗಪ್ಪ ಹಾ ತೇರ ನೋಡುವ ಬನ್ನಿ ತೆರ್ಬಿದಮ್ಮ
ಮುಂತೇರ ಎಳೆಯುವ ಬನ್ನಿ, ತೇರ ನೋಡುವ ಬನ್ನಿ, ತಿರುಬಿದಮ್ಮಂತೇರ ಎಳೆಯುವ ಬನ್ನಿ. ನೆಲಮಾಲೆಪುರದಲ್ಲಿ ನೆಲೆಸಿರೋ ತಾಯಿಯ ಪಾದವ ನೋಡುವ ಬನ್ನಿ, ತೇರ ನೋಡುವ ಬನ್ನಿ, ತಿರುಬಿದಮ್ಮಂತೇರ ಎಳೆಯುವ ಬನ್ನಿ. ಕವೇರಳ್ಳಿ ಜನಗಳೆಲ್ಲ ಕನಸ ಕನ್ನಡಿ ಹಿಡಕಂಡು ನೆಲಮಾಲೆ ವಾಸಳ್ಳಿ ಜನಗಳೇ ಬನ್ನಿರಿ. ತೇರ ನೋಡುವ ಬನ್ನಿ, ಅಡೆ, ಅಡೆ. ತಿರುಬಿದಮ್ಮಂತೇರ ಎಳೆಯುವ ಬನ್ನಿ. ಐನೂರದಡ್ಡಿ ಐನೂರದಡ್ಡಿ ದೇವ್ರದಡ್ಡಿ ಪೂಜಾರಿಗರ ದಡ್ಡಿ ಜನಗಳೆಲ್ಲ ತೇರ ನೋಡುವ ಬನ್ನಿ, ತಿರುಬಿದಮ್ಮಂತೇರ ಎಳೆಯುವ ಬನ್ನಿ. ನಗೋಜ್ನಳ್ಳಿ ನಂಜಪುರ ಕೌಣಪುರ ಕೈಲಂಚ ಬುನ್ನೂರು ಒಡ್ರಳ್ಳಿ ಭಕ್ತರೇ. ತೇರ ನೋಡುವ ಬನ್ನಿ, ತಿರುಬಿದಮ್ಮಂತೇರ ಎಳೆಯುವ ಬನ್ನಿ. ಚಿಕ್ಕನಹಳ್ಳಿ ಕ್ವಾಟಳ್ಳಿ ಅಂಜವಾಡಿ ಭಕ್ತರೆಲ್ಲ ತೇರ ನೋಡುವ ಬನ್ನಿ, ತಿರುಬಿದಮ್ಮಂತೇರ ಎಳೆಯುವ ಬನ್ನಿ. ಇಲ್ಲಿಗೆ ಆ ಸ್ವಾಮಿ ರೇವಣ ಸಿದ್ದೇಶ್ವರನ ಕಥೆಗಳಿಗೆ ಮುಕ್ತಾಯವಾಯಿತು. ಆ ಸ್ವಾಮಿ ಕಥೆಗೆ ನಾವು ಪಾತ್ರರಾಗಿ ಇಲ್ಲಿಗೆ ಕಥೆಗಳನ್ನು ಮುಗಿಸ್ತಾ ಇದ್ದೀವಿ. ಈ ಕಥೆಗಳನ್ನು ಕೇಳಿ ಎಲ್ಲರೂ ಆನಂದಿಸಿ ಭಕ್ತಿಯಿಂದ. ಸರಿಯಪ್ಪ.